ನಮ್ಮ ಚಾರ್ಟರ್ಡ್ ಪ್ರೆಸಿಡೆಂಟ್ ವಸಂತ ಪಾಳಿಗರ್ ಇದ್ದಾರೆ ಸರ್. ದಯಮಾಡಿ ನೀವು ಕೂಡ ವೇದಿಕೆ ಮೇಲೆ ಬರಬೇಕು. ಬಹುಶಃ ನಾನು ಇವತ್ತು ಲಯನ್ಸ್ ಅಲ್ಲಿ ಇದ್ದೇನೆ ಅಂತ ಹೇಳಿದ್ರೆ ದಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಸತೀಶ್ ಕುಡೂರ್ ಅವರಿಗೆ. ಯಾಕಂದ್ರೆ ನನ್ನ ಮನೆಗೆ ಬಂದವರು ಲಯನ್ಸ್ ಗೆ ಸೇರ್ಬೇಕು ಅಂತ ಹೇಳಿದವರು ಕುಡೂರ್. ಯಾಕಂದ್ರೆ ನಾವೊಂದು 25 ವರ್ಷ 30 ವರ್ಷದಿಂದ ಯಾವ ಪ್ರಾಣ ಹೋಗುವಾಗ ನಾವು ಅಲ್ಲಿ ಅವರನ್ನು ನೋಡುದು. ಯಾಕಂದ್ರೆ ಅವ್ರ ಮಾತಾಡಿದವರ ಭಯ ಇತ್ತು. ಯಾಕಂದ್ರೆ ಅವರ ಒಂದು ಪರ್ಸನಾಲಿಟಿ ಆ ಥರ ಇತ್ತು. ಬಟ್ ಇವತ್ತು ಲಯನ್ಸ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ಬಹಳಷ್ಟು ಖುಷಿ ಆಗ್ತಿದೆ. ಹಾಗಾಗಿ ಸತೀಶ್ ಕುಮಾರ್ ಮತ್ತು ವೃಂದ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು. ಅದರ ನಮ್ಮ ಮುಕುಂದ್ ಪ್ರಭು ಅವರ ದಂಪತಿಗಳು ವೇದಿಕೆ ಮೇಲೆ ಕೈಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ನಮ್ಮ ಸತೀಶ್ ಕುಮಾರ್ ದಂಪತಿಗಳಿಗೆ. ಎಲ್ಲರೂ ಆಶೀರ್ವಾದಬೇಕು. ಕಾರ್ಯಕ್ರಮವನ್ನು ನಮ್ಮ ಸುಧಾಕರ್ ಆಚಾರ್ಯ ಅವರ ಪ್ರಾರ್ಥನೆಯೊಂದಿಗೆ ಆರಂಭ ಮಾಡ್ತಾ ಇದ್ದೇವೆ. ಕಾಯ ಪುಣ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಂತರ ಮತ್ತೊಂದು ಕಾರ್ಯಕ್ರಮ ಮುಂದುವರಿಸಬೇಕು. ಇವತ್ತು ಒಂದು ವಿಶೇಷ ದಿನ. ಯಾಕಂದರೆ 80 ವರ್ಷ ಪೂರೈಸಿದ ನಮ್ಮ ಹಿರಿಯ ಸದಸ್ಯರು, ಪೂರ್ವಾಧ್ಯಕ್ಷರು ಹಾಗೂ ಜಿಲ್ಲೆಯಲ್ಲಿ ಚಿರಪರಿಚಿತ ಎಲ್ಲ ಲಯನ್ಸ್ ಬಂಧುಗಳಿಗೆ ಆತ್ಮೀಯರಾಗಿದೆ. ತಮ್ಮ ಫೆಲೋಶಿಪ್ ಮುಖಾಂತರ ಜನರಿಗೆ ತುಂಬ ಪರಿಚಿತರಾಗಿ ನಮ್ಮ ಕ್ಲಬ್ಬನ್ನು ಉನ್ನತ ಮಟ್ಟದಲ್ಲಿ ನಡೆಸುವಲ್ಲಿ ಇವರು ಸ್ಥಾಪಕ ವರ್ಷದಲ್ಲಿ ಸೇರಿದ ನಮ್ಮ 53 ವರ್ಷ ಸದಸ್ಯರು. ಅವರ ಇವತ್ತು 80ನೇ ಹುಟ್ಟುಹಬ್ಬವನ್ನು ಆಚರಿಸುವುದು ನಮಗೆ ಇದು ಹೆಮ್ಮೆಯ ಸಂಗತಿ. ಅವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಸತೀಶ್ ಕುಮಾರ್ ಹಾಗೂ ದಂಪತಿಗಳಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಹಾಗೂ ನಮ್ಮ ಶಾಸನ ಅಧ್ಯಕ್ಷರು ಆದ ಲಯನ್ ವಸಂತ ಪಾಳಿಗರ್ ಇವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಜೊತೆ ಕಾರ್ಯದರ್ಶಿ ಪ್ರಬೋಧನ್ ಶೆಟ್ಟಿ ಇದ್ದಾರೆ ಹಾಗೂ ಕೋಶಾಧಿಕಾರಿ ರಾಮಕೃಷ್ಣ ರಾವ್ ಇದ್ದಾರೆ. ಇವರನ್ನು ಸ್ವಾಗತಿಸ್ತಾ ಇದ್ದೀನಿ. ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಪೂರ್ವಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಉಪಸ್ಥಿತರಿದ್ದಾರೆ. ಎಲ್ಲರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಆರಂಭದ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ, ಆರಂಭದ ದಿನದ ಸದಸ್ಯರು ಕೂಡ ನಮ್ಮೊಟ್ಟಿಗಿದ್ದಾರೆ. ಸೊ ಇದೊಂದು ನಮ್ಮ ಸುಯೋಗ ಅಂದರೆ ನಾವು ಭಾವಿಸ್ತೇವೆ. ಇಬ್ಬರು ಅತ್ಯಂತ ಹಿರಿಯ ಸದಸ್ಯರು ನಮ್ಮ ಜೊತೆಯಲ್ಲಿರುವುದು ಬಹಳ ಸಂತೋಷದ ವಿಷಯ. ನಮ್ಮ ಕುಟುಂಬವರ ಬಗ್ಗೆ ಬಹುಶಃ ಎಲ್ಲರೂ ಚಿರಪರಿಚಿತರೆಲ್ಲರೂ ಗೊತ್ತಿದ್ದವರೇ. ಅವರ ಪರಿಚಯವನ್ನು ಹೇಳುವುದು ಅಷ್ಟು ಸಮಂಜಸ ಅಲ್ಲ ಅಂತ ನಾನು ಭಾವಿಸ್ತೇನೆ. ಆದರೂ ಕೂಡ ನಮ್ಮ ಕುಟುಂಬವರ ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳುವುದು ನಮ್ಮ ವಾಡಿಕೆಯಾಗಿದೆ. ವಾಮನ ಕುಟುಂಬ ಹಾಗೂ ಸರಸ್ವತಿ ಕುಟುಂಬದವರ 5ನೇ ಸುಪುತ್ರರಾಗಿ ಜನಿಸಿದ ಶ್ರೀಯುತ ಸತೀಶ್ ಕುಡು ಅವರು 29/12/1945 ಜನ್ಮ ತಾಳಿದ್ದಾರೆ. 12/2/1975 ವೃಂದ ಎಸ್ ಕುಡುವರನ್ನು ವಿವಾಹರಾಗಿದ್ದಾರೆ. 3 ಮಕ್ಕಳ ತಂದೆಯಾಗಿ ಸಾಂಸಾರಿಕ ಜೀವನದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದವರು. ನಮ್ಮ ಸಾಂಸಾರಿಕ ಜೀವನವನ್ನು ಕೊಂಡು ಹೋದವರು. ಇವರ ಸಾಂಸಾರಿಕ ಜೀವನ ಮತ್ತು ವೃತ್ತಿ ಜೀವನದ ನಂತರ ಜೀವನ ಮತ್ತೊಂದು ಹೆಂಡತಿ ಇವರಿಗೆ ಲಯನ್ಸ್ ಕ್ಲಬ್ ಬಂಡವಾಳ. ಬಹುಶಃ ಬಂಡವಾಳ ಲಯನ್ಸ್ ಕ್ಲಬ್ ಎಷ್ಟುವರೆಗೆ ಹಂಚಿಕೊಂಡಿದ್ದಾರೆ ಅಂತ ಹೇಳಿದರೆ, ತನ್ನ ಮನೆಯ ಹೆಸರು ಕೂಡ ಲಯನ್ ವಿಲಾ. ಬೇರೆ ಯಾವುದೇ ಕಾರ್ಯಕ್ರಮ ಬಹುಶಃ ಅವರ ಒಂದು ವಾಡಿಕೆಯಂತೆ GSPಗಳ ದೇವಸ್ಥಾನಗಳು ತುಂಬ ಇದೆ. ಬಹುಶಃ ನಾನು ಎಲ್ಲಿ ನೋಡಲಿಲ್ಲ, GSPಗಳ ದೇವಸ್ಥಾನಕ್ಕೆ ಹೋದದ್ದು ನಾನು ನೋಡಲಿಲ್ಲ. ಆದರೆ ಲಯನ್ಸ್ ಕ್ಲಬ್ಬಿನ ಎಲ್ಲೆಲ್ಲ ಕಾರ್ಯಕ್ರಮ
ಜೊತೆಯಲ್ಲಿ 1972ರಿಂದ ಬಹುಶಃ ಸ್ಥಾಪನೆಯಾಗಿ ಒಂದು 6 ತಿಂಗಳ ನಂತರ ಸತೀಶ್ ಕುರು ಅವರು ಸದಸ್ಯರಾದರು. ಆನಂತರ ಲಯನ್ಸ್ ಕ್ಲಬ್ಗೆ ನಾನು 2000 ಇಸ್ವಿಗೆ ಜಾಯ್ನ್ ಆದಾಗ ಪದಾಧಿಕಾರಿಗಳನ್ನು ಆಯ್ಕೆ ಮಾಡದೇ ದೊಡ್ಡ ಸಮಸ್ಯೆಯಾಗಿತ್ತು. ನಾನು ಆಗ ಸ್ಟಾರ್ಟಿಂಗಲ್ಲಿ ನೋಡುವಾಗ ಅಲ್ಲಿ 5 ಜನ, ಇಲ್ಲಿ 7 ಜನ ಇದ್ದರು. ನಾನು ಕೂಡ ಇಲ್ಲಿ ನೋಡುವ ಸೀದಾ ಹೋಗುದು, ಮತ್ತೆ ಊಟಕ್ಕೆ ಬರ್ತಿದ್ದೆ ಸ್ಟಾರ್ಟಿಂಗಲ್ಲಿ. ಲಯನ್ಸ್ ಕ್ಲಬ್ ಅಂತ ಹೇಳಿದರೆ ಊಟಕ್ಕೆ ಬರೋದಂತಿತ್ತು ಸ್ಟಾರ್ಟಿಂಗಲ್ಲಿ. ಆದರೆ ಕ್ರಮೇಣ ನಮ್ಮ ಸತೀಶ್ ಕುಡುವವರ ವಸಂತ ಬಾಳಿಗರವರ ಒಂದು ವಿಶೇಷ ಮೋಟಿವೇಶನ್ಸ್. ನಾನು 2000 ಇಸ್ವಿಯಲ್ಲಿ ನನಗೆ ನನ್ನ ಮದುವೆ ದಿವಸ ಗೊತ್ತಿರಲಿಲ್ಲ. ಆದರೆ ಸತೀಶ್ ಕುಡುವರು 15 ವಯಸ್ಸಲ್ಲಿ ಕಾರ್ಡು ಬರ್ತಿತ್ತು, ಹ್ಯಾಪಿ ಮ್ಯಾರೇಜ್ ಆನಿವರ್ಸರಿ ಅಂತ. ನನಗೆ ಯಾವಾಗ ಗೊತ್ತಿಲ್ಲ ನನ್ನ ಮ್ಯಾರೇಜ್ ಆನಿವರ್ಸರಿ ಅಂತ. ಸೊ ಆ ಥರದ ಆ ಸಮಯದಲ್ಲಿ ಕೂಡ ಕಮ್ಯುನಿಕೇಷನ್ಗೆ ಸಾಕಷ್ಟು ಅಡೆತಡೆ ಇದ್ದಾಗ ಸಮೇತ ಅವರು ಎಲ್ಲ ಸದಸ್ಯರನ್ನು 15 ನಿಮಿಷ ಕಾರ್ಡಲ್ಲಿ ಮತ್ತೆ ಆ ದಿವಸ ಫೋನ್ ಮಾಡೋದು, ಮೀಟಿಂಗಿಗೆ ಫೋನ್ ಮಾಡ್ತಿದ್ರು ಲ್ಯಾಂಡಲ್ಲಿ. ಈಗ ನಾವು ಮೆಸೇಜ್ ಹಾಕಿದ ಮೇಲೆ ಎಲ್ಲ ಸುಲಭ ಇದೆ ಕಮ್ಯುನಿಕೇಷನ್. ಆವಾಗ ಕಮ್ಯುನಿಕೇಷನ್ಗೆ ಕಷ್ಟ ಇತ್ತು. ಒಬ್ಬ ಲ್ಯಾಂಡ್ಲೈನ್ ಇಂದ ಒಂದು ದೊಡ್ಡ ಮನುಷ್ಯ. ಅಂಥ ಸಮಯದಲ್ಲಿ ನಮ್ಮನ್ನೆಲ್ಲ ಹುರಿದುಂಬಿಸಿದವರು ಸತೀಶ್ ಕುರು ಮತ್ತು ವಸಂತ ಬಾಳಿಗರು. ಇವರು 1977-78ರಲ್ಲಿ, 1984-85ರಲ್ಲಿ, 1990-90ರಲ್ಲಿ 3 ಬಾರಿ ಟ್ರೆಸರರ್ ಆದರು. ಟ್ರೆಸರರ್ ಆದದ್ದು ಅವರ ಸ್ವಾಇಚ್ಛೆಯಿಂದಲ್ಲ, ಕ್ಲಬ್ಬಿಗೆ ಬೇರೆ ಟ್ರೆಸರರ್ ಇಲ್ಲ, ಇಲ್ಲದೆ ಪದಾಧಿಕಾರಿ ಆಗುವುದಿಲ್ಲ. ಹಾಗಾಗಿ ಅವರೇ 3 ಸಲ ಟ್ರೆಸರರ್ ಆಗಿದ್ರು. ಜೊತೆಯಲ್ಲಿ 1983-84ರಲ್ಲಿ ಮತ್ತು 1995-96ರಲ್ಲಿ ಸೆಕ್ರೆಟರಿ ಕೂಡ 2 ಬಾರಿ ಆದರು. ಈಗ ನಾವು 1 ಸಲ ಸೆಕ್ರೆಟರಿ ಅಧ್ಯಕ್ಷರಾಗುವಾಗ ಅಯ್ಯಪ್ಪ ಅಂತ ಹೇಳ್ತೇವೆ, ಬೇಡಪ್ಪ ಇದು ಸಾಹಸ ಸಾಕಂತ. ಆದರೆ ಇವರು 5 ಬಾರಿ ಪದಾಧಿಕಾರಿಗಳ ಪಟ್ಟಿಯ ಲೈನಲ್ಲಿ ಕುಳಿತು ಜೊತೆಯಲ್ಲಿ 1989-90ರಲ್ಲಿ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದರು. ತನ್ನ ಸುದೀರ್ಘ ಅವಧಿಯಲ್ಲಿ ಬಹುಶಃ ನಾನು ನೋಡಿದ ಮಟ್ಟಿಗೆ 2000 ಇಸ್ವಿಯಿಂದ 25 ವರ್ಷಗಳಿಂದ ನೋಡಿದ್ದೇನೆ. ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಕೂಡ ಅವರ ಒಂದು ಕಿಂಚಿತ್ ಸಹಾಯಧನ, ಪ್ರೋತ್ಸಾಹ ಖಂಡಿತ ಇದ್ದೇ ಇರ್ತದೆ. ನಾವು ಎಷ್ಟೋ ಸಲ ತಪ್ಪಿಸಿದ್ದೇವೆ. ಆದರೆ ಅವರು ಯಾವುದೇ ಒಂದು ಕಾಂಟ್ರಿಬ್ಯೂಷನ್ಗಳಲ್ಲಿ ಆಗಲಿ ಬೇರೆ ಯಾವುದೇ ಆಗಲಿ ಅವರು ತಪ್ಪಿಸಿದ್ದು ನನಗೆ ಗೊತ್ತಿಲ್ಲ. ಒಂದು ಇತ್ತೀಚೆಗೆ ನಾವು ಅವರಿಗೆ ನಮ್ಮ ಹೊಸ ಅಧ್ಯಕ್ಷರಿಗೆ ಇನ್ವಿಟೇಷನ್ ಕೊಡಲಿಕ್ಕೆ ಹೋದಾಗ ಕೂಡ ನಾನು ಬರ್ತೇನೆ ಅಂತ ಹೇಳ್ತಿದ್ರು. ನನ್ನ ಮೆಂಬರ್ಶಿಪ್ ಅಂತ ನಮ್ಮ ಅಧ್ಯಕ್ಷರ ಹತ್ರ ಹೇಳ್ತೀನಿ, ಮೆಂಬರ್ಶಿಪ್ ಕೊಡಿ ಅಂತ ನೋಡಿ. ಆ ಒಂದು ಅನಾರೋಗ್ಯದ ಸಮಯದಲ್ಲಿಯೂ ಕೂಡ ಲಯನ್ಸ್ ಸದಸ್ಯರ ಬಗ್ಗೆ ನಾನು ಉಳಿಸ್ಕೊಳ್ಬೇಕು, ಲಯನ್ಸ್ ಕ್ಲಬ್ನ ಬಗ್ಗೆ ಇರುವಂಥ ಒಂದು ಚಳವಳಿಕೆ ನಿಜವಾಗಿ ಮೆಚ್ಚುವಂಥದ್ದು. ಇದು ನಮಗೆ ಬಹುಶಃ ಎಲ್ಲ ಯುವಕರಿಗೆ ಒಂದು ಆದರ್ಶವಾಗಿ ಅಂತ ನಾನು ಭಾವಿಸ್ತೇನೆ. ಇವರ ಸೇವೆಗೆ ನಾವು ನಿರತ ಸ್ಮರಿಸ್ತೇವೆ, ಸ್ಥಿರವಾಗ್ತೇವೆ. ನಿಮ್ಮ ಒಂದು 70ನೇ ವರ್ಷದ ಒಂದು ಹುಟ್ಟುಹಬ್ಬವನ್ನು ಆಚರಿಸಲು ಅವಕಾಶ ಸಿಕ್ಕಿದೆ ನಮ್ಮ ಭಾಗ್ಯ. ನಮ್ಮಲ್ಲಿ ಹಿಂದೂ ಸಂಪ್ರದಾಯ ಪ್ರಕಾರ ಸಂಜೀವಣ್ಣ ಶಾಸ್ತ್ರ ಚಂದ್ರ 70 ವರ್ಷ ಅಂತ ಇದು ಭಾಗ್ಯ. ಬಹುಶಃ 70ನೇ ವರ್ಷದಲ್ಲಿ ಒಂದು ನಾವು ನಮ್ಮ ಇದನ್ನು ನೋಡುವುದು, ಹುಟ್ಟುಹಬ್ಬವನ್ನು ಆಚರಿಸುವುದನ್ನು 70 ವರ್ಷದಲ್ಲಿ ನಾವು ಸಾಂಸಾರಿಕ ಜೀವನ ಸಮಾಜದಲ್ಲಿ ಬದುಕುವುದು ಒಂದು ದೊಡ್ಡ ಸಾಹಸ ಇದು ಮುಂದಿನ ದಿನಗಳಲ್ಲಿ ಕೂಡ. ಹಾಗೆ ನಮ್ಮ 2 ಪಿಲ್ಲರ್ಗಳು ಲಯನ್ಸ್ ಕ್ಲಬ್ ಎಷ್ಟು ಭದ್ರವಾಗಿದೆಯಾ, ಎಷ್ಟು ಗಟ್ಟಿಯಾಗಿದೆಯಾ, ಆ ಗಟ್ಟಿಯಾಗಲಿಕ್ಕೆ ಕಾರಣೀಭೂತರಾದ ಇಬ್ಬರು ಕೂಡ ಇದ್ದಾರೆ. ಇಬ್ಬರು ಗಟ್ಟಿಯಾಗಿದ್ದಾರೆ, ಇಬ್ಬರು ಇನ್ನಷ್ಟು ಗಟ್ಟಿಯಾಗಿ ದೇವರು ಆರೋಗ್ಯಪೂರ್ಣ ದೀರ್ಘಾಯುಷ್ಯ ತಮಗೆ ಒದಗಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಕಾರ್ಯಕ್ರಮದ ಮುಂದೆ ದೀಪ ಬೆಳಗಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿ 90ನೇ ವರ್ಷದ ಹುಟ್ಟುಹಬ್ಬಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ದಾರೆ. ಸತೀಶ್ ಕುರುವರ ಜೀವನ ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆರೋಗ್ಯಪೂರ್ಣ ಜೀವನ ಅವರದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಜೋರು ಚಪ್ಪಾಳೆಯೊಂದಿಗೆ ಹಿರಿಯ ಸದಸ್ಯರು ನಮ್ಮೆಲ್ಲರ ಆತ್ಮೀಯರಾಗಿದ್ದಂಥ ಸತೀಶ್ ಕುರುವರವರೇ, ಹಾಗೆ ಬಂಧಕರವರು, ಹಿರಿಯ ಸ್ಥಾಪಕ ಸದಸ್ಯರಾದ ಶ್ರೀಯುತ ವಸಂತ ಬಾಳಿಗರವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಗೌರವಾನ್ವಿತ ಪದಾಧಿಕಾರಿಗಳು ಹಾಗೂ ಮುಂದಿರುವ ಲಯನ್ಸ್ ಕ್ಲಬ್ಗಳು,
ಕುಡುವರವರು ನಮ್ಮ ಕ್ಲಬ್ಬಿನ ಆಧಾರ ಸ್ತಂಭ ಅಂತ ಹೇಳಿದ್ರು ತಪ್ಪಾಗಿರಲಿಲ್ಲ. ಅಂದರೆ ಮೊದಲೇ ಕುಡುವರರು ನಮ್ಮ ಕ್ಲಬ್ ಅಲ್ಲ, ಬಾಕಿದ್ದ ಎಲ್ಲ ಕ್ಲಬ್ಗಳು ಇಲ್ಲಿ ಬಂದು ಸೇರಿದಾಗ ಕುಡುವರು ಬಂಟ್ವಾಳದ ಬೆನ್ನೆಲುಬು ಎಂಬ ಮಾತನ್ನು ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಅದನ್ನು ಅವರು ರೂಪಿಸಿಕೊಂಡಿದ್ದಾರೆ. ಎಲ್ಲ ರೀತಿ ಕ್ಲಬ್ಬಿನ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನಕ್ಕೆ ಎಲ್ರಿಗೂ ಆದರ್ಶಪ್ರಾಯವಾಗಿದ್ದು, ಹಾಗೆಯೇ ಪ್ರತಿಯೊಂದು ವಿಷಯದಲ್ಲಿ ಕೂಡ ಅವರು ತನ್ನತನವನ್ನು ಉಳಿಸಿಕೊಂಡಿದ್ದರು. ವೃತ್ತಿ ಮೇಲೆ ಗಮನಿಸಿಕೊಂಡಿದ್ದರು. ಸಮಯಕ್ಕೆ ಸರಿಯಾಗಿ ನಮ್ಮ ಕ್ಲಬ್ಬಿನ ಚಟುವಟಿಕೆಯಲ್ಲಿಯೂ ಹಾಗೆಯೇ ಇನ್ನಿತರ ಕ್ಲಬ್ಬಿನ ಚಟುವಟಿಕೆಯಲ್ಲಿ ತೋರಿಸಿಕೊಳ್ಳುವಂತಹ ಪ್ರವೃತ್ತಿ ಕೊಡುವರು. ಆದ್ದರಿಂದ ಎಲ್ಲರನ್ನು ಇದರ ಕ್ಲಬ್ಬಿನ ಎಲ್ಲರನ್ನು ಬರುವ ಹಾಗೆ ಮಾಡಿಕೊಳ್ಳುವಂಥ ಒಂದು ನ್ಯಾಯಮಾನ ಕೊಡುವರು. ಅದು ಏನಂತ ಹೇಳಿದ್ರೆ, ಇಲ್ಲಿ ಉನ್ನತ ಅಧಿಕಾರಿಗಳು ಕೂಡ ಇರ್ತಾರೆ. ಪೊಲೀಸ್ ಆಫೀಸರಾಗಲಿ ಉನ್ನತ ಅಧಿಕಾರಿಗಳು ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಕೋಮುಗಲಭೆ ಹಬ್ಬ ಹರಿದಿನಗಳಲ್ಲಿ ಬಾಣಗಳು ಬಂದಾದರೆ ಆವಾಗ ಅವರಿಗೆ ಆ ದುಷ್ಟದ ಜೊತೆಗೆ ಅದನ್ನು ನೆನಪಾಗ್ತದೆ. ಆದರೆ ಎಲ್ಲಿಯೂ ಸಿಗ್ತಿಲ್ಲ. ಆ ಸಮಯದಲ್ಲಿ ಆ ಕುಡುವರಲ್ಲಿದೆ ಅಂತ ಹೇಳುವ ಒಂದು ವಾಡಿಕೆ ಅವರು ಪೊಲೀಸ್ ಆಫೀಸರ್ಗಳು ಕೂಡ ಕುಡುವರಲ್ಲಿ ಎಲ್ಲಿ ಭಾಗ ಕುಡುವರಲ್ಲಿ ಉಳ್ಕೊಂಡಿಲ್ಲ, ಅಲ್ಲಿ ಸೇರಿ ಅದನ್ನು ಭಯ ಮಾಡುವಂಥ ಪರಿಸ್ಥಿತಿ ಅದಕ್ಕೆ ಒದಗಿಸಿಕೊಡ್ತಿದ್ರು ಕುಡುವರು. ಹಾಗೆ ಕುಡುವರ ಬಗ್ಗೆ ಎರಡು ಮಾತಿಲ್ಲ. ಅವರು ಎಲ್ಲ ರಾಜಕೀಯದಲ್ಲಿ ಸದ್ಗುಣದಲ್ಲಿ ಕೂಡ ರಾಜಕೀಯವನ್ನು ಕೂಡ ಮಾಡಿದ ಮನೆತನವನ್ನು ಕೊಡುವುದು. ಹಾಗೆ ಗುರುವರು ಕೂಡ ಸದ್ಗುಣದಲ್ಲಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದರು. ಉದಾಹರಣೆಗೆ ನಮ್ಮ ಹರಿಪುರಮಿಗೆ ಅವರ ಬಗ್ಗೆ ಇನ್ನೂ ಹೆಚ್ಚು ತಿಳಿದಿದೆ. ಏನು ಸೂಕ್ಷ್ಮವಾಗಿ ಅವರು ರಾಜಕೀಯವನ್ನು ಗಮನಿಸುತ್ತಿದ್ದರು ಎಂಬುದಕ್ಕೆ ಕೆಲವು ಉದಾಹರಣೆಗಳು. ಅವರ ಬಗ್ಗೆ ನಾವು ಹೊಗಳಿಕೆ ಏನಿಲ್ಲ. ಕ್ಲಬ್ಬಿಗೆ ಅವರೊಂದು ಮಾದರಿ ಸದಸ್ಯರಾಗಿದ್ದುಕೊಂಡು ಎಲ್ಲ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಕೋಶಾಧಿಕಾರಿ ಆಗಿ, ಸೆಕ್ರೆಟರಿ ಆಗಿ, ಪ್ರೆಸಿಡೆಂಟ್ ಆಗಿ ಇಂಥ. ಉದಾಹರಣೆಗೆ ಕಡಿಮೆ ದಿನವನ್ನು ಎಂದೇ ಪಾರ್ಟಿಗಳ ಅಂತೇಳ ಒಂದು ನನಗೆ ತಿಳಿದ ವಿಷಯ. ಅದು ಯಾಕೆ ಆಗಿಲ್ಲ ಅಂತ ಹೇಳಿದ ನಾನು ಇವಾಗ ಸಂದೇಶ ಅದು ಏನೋ ಬಿಟ್ಟು ಹೋಗಿದೆ ಅವರಿಗೆ ಎಂದೇ ಆಗುವಂಥದ್ದು. ಅವರು ಮನಸ್ಸು ಮಾಡ್ತಿದ್ರೆ ಗವರ್ನರ್ ಹುದ್ದೆಯನ್ನು ಕೂಡ ಅಲಂಕರಿಸುವಂಥ ಭಾಗ್ಯ ಅವರಲ್ಲಿ. ಅಂದರೆ ಎಲ್ಲ ಪಾರ್ಟಿಯ ಸದಸ್ಯರಾಗಲಿ ಎಲ್ಲರೂ ಅವರಿಗೆ ಜೊತೆ ಬಿಡುವಂಥ ಪರಿಸ್ಥಿತಿ ಇದ್ದರು. ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಅವರ ಆ ಶಕ್ತಿ ಕೊಡಬೇಕು. ಹಾಗೆಯೇ ಅವರ ಧರ್ಮಪತ್ನಿಯವರು ಅವರು ವಿಶಾಲ ಮನೋಭಾವರು ಕುಡುವರಿಗೆ ಹೆಗಲಿಗೆ ಕೊಟ್ಟು ಎಲ್ಲರನ್ನು ಒಟ್ಟಿಗೆ ಜೋಡಿಸಿ ಮಹಿಳಾಗಳನ್ನು ಕೂಡ ಇಲ್ಲಿ ಜೊತೆಗೂಡಿಸಿ ಮಹಿಳಾಗಳನ್ನು ಕೂಡ ಅತ್ಯುತ್ತಮವಾಗಿಸಿರುವಂಥ ಉದಾಹರಣೆ ಮುಂದೆ ಕುಡುವರಿಗೆ ಸಾಧ್ಯ. 3 ಮಕ್ಕಳನ್ನು ಕೂಡ ಪಡೆದಂತಹ ಕುಡುವರು ಉತ್ತಮ ಸಂಸಾರವನ್ನು ಮಾಡೋದರೊಂದಿಗೆ ಒಳ್ಳೆಯ ಮಕ್ಕಳನ್ನು ಪಡೆದಂತಹ ಸೌಭಾಗ್ಯ ಕುಡುವ ದಂಪತಿಗಳಿಗೆ ಇದೆ. ಅದರಿಂದ ಅವರನ್ನು ಹೆಚ್ಚೇನು ಹೊಗಳುವಂಥ ಪರಿಸ್ಥಿತಿ ಇಲ್ಲ. ಅವ್ರು ಮಾಡಿದ್ದನ್ನೇ ನಾವು ಹೇಳುವಂಥ ಪ್ರಮಾಣ ಇದೆ ಹೊರತು ಅವರಿಗೆ ಉತ್ತರೋತ್ತರ ಇನ್ನು ಆಯುಷ್ಯ, ಆರೋಗ್ಯ, ನೆಮ್ಮದಿಯನ್ನು ಕರುಣಿಸಲಿ. ಹಾಗಾಗಿ ನಮ್ಮೊಂದಿಗೆ ಬೆಳೆಯುವಂಥ ಶಕ್ತಿಯನ್ನು ಕೂಡ ಭಗವಂತನು ನೀಡಲಿ. ಈ ಶುಭ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸುವಂಥ ಭಾಗ್ಯ ನಮಗೆ ಒಂದೊಂದು ಸೌಭಾಗ್ಯ ಕೊಡುವಂತ ತಿಳಿದು ಅವರಿಗೆ ಶುಭವನ್ನು ಕೋರ್ತೇನೆ. ನನ್ನ ಮಾತನ್ನು ಮುಗಿಸ್ತಾರೆ. ಸತೀಶ್ ಅವರ ಬಗ್ಗೆ ಹೇಳುವುದಾದರೆ ಅದು ಎಷ್ಟೋ ಹೇಳ್ಬೋದು. ಯಾಕೆಂತಂದರೆ ಇವರ ಬಾಲ್ಯದಲ್ಲಿ ನಾನು ನಿಮಗೆ ತಿಳಿದದನ್ನು ಪ್ರಾರಂಭ ಮಾಡ್ತೇನೆ. ಶಾಲೆಗೆ ಹೋಗುವಾಗ ಇವರು ಒಂದು ರೀತಿಯ ಒಂದು ತುಂಡ ಒಂದು ಹೋಗ್ಲಿತನ ಇವರಲ್ಲಿ ಇರ್ತದೆ. ಶಾಲೆಯಿಂದ ಕಾಲೇಜಿಂದ ಗಂಡು ಇವರು ಡಿಮಾಂಡ್ ಮಾಡಿದ್ದಾರೆ. ಅದರಿಂದ ಆದರೂ ಅದಕ್ಕೆ ಶಾಲೆಗೆ ಸಾಧಾರಣವಾಗಿ ಅವರ ವಿದ್ಯಾಭ್ಯಾಸವನ್ನು ಅರ್ಧದಲ್ಲಿ ಕಟ್ ಮಾಡಿ ಆನಂತರ ಅಂಗಡಿಯಲ್ಲಿ ಇವರು ಇರಲಿಲ್ಲ. ಮಂಗಳೂರು ಒಂದು ಬುಲೆಟ್, ಮಂಗಳೂರಲ್ಲಿ ಇವರ ಸವಾರಿ ಹೋಗುದು ಬರುವುದು ಬಂದರೆ 3 ದಿವಸ 4 ದಿವಸ 8 ದಿವಸ ಕೂಡ ಭಾರತದಲ್ಲಿ ನಾವು ಇದು ನಾವು 85ರ ನಂತರ ಈ ಆತ್ಮೀಯತೆಯನ್ನು ಉಳಿಸಿಕೊಳ್ಳುವುದು ಅಣ್ಣ ತಮ್ಮಂದರಾಗಿ ನಾವು ಮಾತಾಡಿದ್ದು ಹೀಗೆ. ಆ ನಂತರ ಈ ಪರಿಚಯ
84 ಡಿಸೋಡಿಗೆ ಬಂದು 85ರಲ್ಲಿ ಇವತ್ತು ಬರಲಿಲ್ಲ. ಬುಲೆಟ್ನಲ್ಲಿ ಇವರ ಒಂದು ಎಕ್ಸಿಡೆಂಟ್ ಆಗಿದ್ದಾರೆ. ಬುಲೆಟ್ನಲ್ಲಿ ಬಾಣಮಂಗಳೂರಿಗೆ ಬಂದರೆ ಅಲ್ಲಿ ಇವರೆಲ್ಲ ಕಪ್ಪಿಪ್ಪೆಲ್ಲ ಬಾಣಮಂಗಳೂರಿನ ಹುಲಿಯಿಂದ ಇವರಿಗೆ ಅವರೇ ನಮ್ಮ ಅವರಿದ್ದಾರಲ್ಲ ಇದನ್ನು ನೋಡಿ ಇವರ ಅಮ್ಮನಿಗೆ ಬಹಳಷ್ಟು ಒಂದು ರೀತಿ ಅಂದರೆ ಇವರು ಕೇಳೋದನ್ನು ಕೇಳುವುದಿಲ್ಲ, ಅಂಗಡಿಯಲ್ಲಿ ಬರುವುದಿಲ್ಲ. ಇವರು ತಂದೆಯವರಿದ್ದರು, ಮದುವೆ ಮಾಡಬೇಕು ಅಂತ ಆಯಿತು. ಯಾವ ಮದುವೆಗೂ ಇವರು ಹೋಗುವುದಿಲ್ಲ. ಆಯಿತು ಹೇಳ್ತಾರೆ ಅಂತ ತಾಯಿಗೆ ಒಂದು ಆಸೆ ಉಂಟಲ್ಲ, ಮದುವೆ ಮಾಡಿ ಆದರೂ ಕೂಡ ಇವರು ಸರಿದಾರಿಗೆ ಬರ್ತಾಳ ಅಷ್ಟು ಇವರಿದ್ರು. ಹಾಗೆ ಇವರಿಗೊಂದು ಮಾಳಿಗೆಯಲ್ಲಿ ಅದೆಲ್ಲ ಲೈಟ್ ಇಲ್ಲ, ಅಲ್ಲಿ ಫ್ರೆಂಡ್ಸ್ ಎಲ್ಲ ಬರೋದು. ಒಂದು ದಿವಸ ನಮ್ಮ ಬಂದಕ್ಕನ ತಂದೆಯವರು ಇವರನ್ನು ನೋಡಲಿಕ್ಕೆ ಬಂದ ದಿವಸ ಇವರಿಗೆ ಗೊತ್ತಿಲ್ಲ, ಅವರ ತಾಯಿಗೆ ಗೊತ್ತು ಇವರ ತಾಯಿಗೆ ಅವರಿಗೆ ಹಾಗೆ ಹೋಗಿ ತಾಯಿಯಲ್ಲಿ ಹೇಳಿದ್ರಂತೆ, ಹೀಗೆ ಎಂಥದ್ದು ನಮಗೆ ಎಲ್ಲ ನಾವು. ಆದರೂ ಇವರಲ್ಲಿ ಜಾತಕದಲ್ಲಿ ನೋಡುವಾಗ ಈ ಹೆಣ್ಣನ್ನು ಇವರು ಮದುವೆ ಆದರೆ ಇವರು ಸರಿದಾರಿಗೆ ಬರ್ತಾರೆ ಅಂತ ಆ ಜಾತಕದಲ್ಲಿ ಉಂಟಂತೆ. ಈ ಹುಡುಗಿಯನ್ನು ಮದುವೆ ಆದ ನಂತರ ಇವರು ಸರಿ ಆಗ್ತಾರೆ ಅಂತ ಅದೇ ಒಂದು ಆಧಾರದಿಂದ ಇವರಿಗೆ ಮದುವೆ ಮಾಡಿ ಆ ನಂತರ ಒಂದು ಲೆವೆಲ್ ಆಗಿದ್ದು ಕೆಲವು ವ್ಯವಸ್ಥೆವಾಗಿ ಮತ್ತೆ ಇವತ್ತಿಗೆ ಸೇರಿದ ನಂತರ ಬಂಟ್ವಾಳ ಲ್ಯಾಂಡ್ಸ್ಕೇಪ್ ಇಂದ ಇಷ್ಟರವರೆಗೆ ಉಳಿಬೇಕು ಬೆಳೆಸಿದ್ರೆ ಅದು ಸತೀಶ್ಪುರ ಹೋಗೋಣ ಮಾತ್ರ. ಸತೀಶ್ಪುರಕ್ಕೆ ಬಂಟ್ವಾಳ ಸತೀಶ್ಪುರ ಅಂತ ಯಾವುದೇ ಒಂದು ಪರಿಚಯ ಆಗಲಿ. ಇಲ್ಲಿ ರಾಕಿಯಲ್ಲಿ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಬೇಗ ಜನ ಸೇರ್ತಾರೆ. ನಮ್ಮ ಲ್ಯಾಂಡ್ ಸೇರಿಸುವವರಿಗೆ ಇವರು ಹೋದಲ್ಲಿ ಬಂದಲ್ಲಿ ಒಬ್ಬ ಮಕ್ಕಳಿಗೆ ಸೇರಿಸೋದು. ಆಗ 500 ರೂಪಾಯಿ 800 ರೂಪಾಯಿ ಯೂಸ್, ನಾನು 2,000 ರೂಪಾಯಿ 1,000 ರೂಪಾಯಿ ಅಷ್ಟಕ್ಕೂ ಕೊಡುವವರಿಲ್ಲ, ಜನ ಇಲ್ಲ. ಆದರೂ ಒತ್ತಾಯಪೂರ್ವಕವಾಗಿ ಇವರು ಜನರನ್ನು ಸೇರಿಸಿ 22 ನಂಬರ್ ಸೇನೆ ಇದ್ದದಾಗ ಬಹುಶಃ ನಾನು ಅಧ್ಯಕ್ಷನಾಗಿ 22 ನಂಬರ್ ಇದ್ದು. ಕೆಲವು ಮುನ್ಸಿಪಾಲಿಟಿಯಲ್ಲಿ ಮೀಟಿಂಗ್ ಆಗ್ತದೆ, ಜಾಗ ಇದೆ, ಅಲ್ಲಿ ಮೀಟಿಂಗ್ ಆಗ್ತದೆ. ಮೀಟಿಂಗ್ಗೆ ಬರುವುದು 5 ರಿಂದ 8 ಜನರ ಒಳಗೆ ಮೀಟಿಂಗ್ ಆಗಿದೆ. ಮತ್ತೆ ಇವರಿಂದ ಇವರ ಮಾಡಿದ್ದಾರೆ. ಆ ಕಷ್ಟದಲ್ಲಿ ಅಷ್ಟು ಜನರಿಗೆ ಸೇರಿಸಬೇಕಾದ್ರೆ ನೀವು ಕ್ಲಬ್ಬಿಗೆ ದಿವಸ ಆನಂತರ ಹೇಳುದು, ದಿವಸ ಆನಂತರ ನೀವು ಕ್ಲಬ್ಬಿಗೆ ಬರ್ತೀವಿ. ಅದೇ ರೀತಿಯಲ್ಲಿ ಅದು ಸಾಗುತ್ತಾ ಮುಂದೆ ಹೋಯ್ತು. ಮೆಂಬರ್ಸ್ ಜಾಸ್ತಿ ಆಗಿಲ್ಲ, ಅಷ್ಟೇ ಮೆಂಬರ್ಸ್ ಇದ್ರೂ ಕೂಡ ಇವರು ಅಷ್ಟೇ ಮೆಂಬರ್ಸ್ ಮಾಡಿದ್ರು ಕೂಡ ಕ್ಲಬ್ಬನ್ನು ಬಹಳಷ್ಟು ಉತ್ತಮ ಮಟ್ಟಕ್ಕೆ ಹೇಳಲಿಕ್ಕೆ ಕಾರಣ ಅದು ಹೇಗೆ ಒಂದು ತಮ್ಮ ದೊಡ್ಡ ಸಮಾರಂಭ ಆಗುವಾಗ ಅದು ಆಗುವುದಿಲ್ಲ. ಅದು ಅಲ್ಲಿ ನಮ್ಮ ಸರ್ದಾರ್ ಸ್ಕೂಲ್ನಲ್ಲಿ ಆಗ್ತಿದ್ರು, ಬಾಕಿ ಕೆಲಸದಲ್ಲಿ ಅದರಲ್ಲಿ ಮೀಟಿಂಗ್ ಮಾಡ್ತಿದ್ರು. ಕೆಲವರನ್ನು ಇವರು ಸೇರಿಸಿದ್ರು. ನಮ್ಮ ನಮಗೆ ಪ್ರಿಂಟಿಂಗ್ ಪ್ರೆಸ್ಗೆ ಏನಾದರೂ ಅವರ ಮಾಡಿಕೊಡು, ಹನಿ ಕೊಡಿದ್ದಾರೆ ಅವ್ರು ಮಾಡಿಕೊಡು. ಹೀಗೆಲ್ಲ ನಾವು ಸೇರಿಸಿ ಪ್ರಭಾಕರ್ ಅವರು, ಯೂಸುಫ್ ಸಾಹೇಬ್ ಅವರು ಒಳ್ಳೆ ಜೆಂಟಲ್ಮೆಂಟ್ ಆಗಿರೋ ಸಾಹೇಬ್ ನಮಗೆ ಸದಸ್ಯರಾದರು. ಇವರನ್ನೆಲ್ಲ ನಾವು ಸೇರಿಸಿಕೊಂಡು ಈ ಕ್ಲಬ್ಬನ್ನು ಬಹಳ ಉತ್ತಮ ಸ್ಥಿತಿಯಲ್ಲಿ ಹಾಗೆ 2 ಡಿಸ್ಟಿಕ್ ಈ ಬಂಟ್ವಾಳ ಲಯನ್ಸ್ ಕ್ಲಬ್ಗೆ ಹೆಸರು ಬರಬೇಕಾದ್ರೆ 2 ಡಿಸ್ಟಿಕ್ನಲ್ಲಿ ನನಗೆ ನಾನು ಸೇರಿದ ನಂತರ ನಾನು ಇವರು ಹೋದ ಜಾಗ ಇಲ್ಲ. ಎಲ್ಲ ಕಡೆ ಹೋಗಿ ಎಲ್ಲಿ ಹೋದರೂ ಕೂಡ ಅಲ್ಲಿ ನಮ್ಮ ಬಂಟ್ವಾಳ ಲಯನ್ಸ್ ಕ್ಲಬ್ ಹೆಸರೇ ಬರೋದು. ದಾವಣಗೆರೆ, ಆನಂತರ ಶಿವಮೊಗ್ಗ, ಪ್ರತಿಯೊಂದು ಕ್ಲಬ್ಗೆ ನಮ್ಮ ಇಲ್ಲಿ ದೊಡ್ಡ ನಮ್ಮದು ಮೀಟಿಂಗ್ ಆಗುವಾಗ ಗವರ್ನರ್ ಇಂಪ್ಲಿಮೆಂಟ್ ಆಗುವಾಗ ಕಂಕನಾಡಿ ಕ್ಲಬ್ನ ಎಷ್ಟು ಸದಸ್ಯರಿದ್ದರು ಅವರಿಗೆಲ್ಲ ಈಗ ಬರ್ತಿದ್ರು. ಹೌದಲ್ಲ, ಬರ್ತಿದ್ರು ಈ ಪ್ರಭು ಮತ್ತೆ ಕೆಲವರಿಗೆ ಈಗ ಹೆಸರು ಬರೋದಿಲ್ಲ. ಹಾಗೆ ಅದು ಆ ದಿವಸ
ಬಹಳಷ್ಟು ಅಲ್ಲಿ ನಮ್ಮ ಹೆಸರು ಎಲ್ಲಿಂದ್ರೆ ಅವರು ಬರಬೇಕಾದ್ರೆ ಒಟ್ಟಿಗೆ ನಿಲ್ಬೇಕಾದ್ರೆ ಹುಡುಗರಿಗೆ ಫೋನ್ ನಾನು ನಿಂತೆ ಗವರ್ನರಿಗೆ ನಿಲ್ತೇನೆ ಅದು ಸೈ ಅದು ಸೈ ನಿಮ್ಮಲ್ಲಿ ನಾವಿದ್ದೇವೆ ನಾನು ನೆಕ್ಸ್ಟ್ ಮಂಗಳೂರಲ್ಲಿ ಹೋಗುದು. ಈ ಎರಡು ಕ್ಲಬ್ಬನ್ನು ಬಿಟ್ಟರೆ ಮತ್ತೆ ಯಾವ ಕ್ಲಬ್ಬಿನಲ್ಲಿ ಗವರ್ನರ್ ಆಗುದು ಸಾಕಾಗಲ್ಲ. ನಮ್ಮ ಈ ಬಂಡವಾಳ ಕ್ಲಬ್ಗೆ ಇವರು ಕೊಟ್ಟಂತ ಕೊಡುಗೆ ಎಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ತುಂಬ ಮಂದಿ ಇದ್ದಾರೆ, ಯುವಕರಿದ್ದಾರೆ, ಅವರಿದ್ದಾರೆ. ಆ ಹೊತ್ತಿನಲ್ಲಿ ನಾವು ಕಾಂಜಂಗಾಡಿ ಇಟ್ಟಿದ್ದೇವೆ. ಕಾಂಜಂಗಾಡಿ ಇಂಟರ್ ಸ್ಟೇಟ್ ಮೀಟ್ ಅಂತ ಬಾಬರಿ ಮಸೀದಿ ನೋಡಿದ್ರೆ ಖಾಲಿ ಬಲ್ವಾ ಅದು ಇವರ ಮುಖಾಂತರ ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ. ನೆಕ್ಸ್ಟ್ಗೆ ಇದಕ್ಕೆ ಶ್ರಮಪಟ್ಟವರು ಮಂಜುನಾಥ್ ಭಟ್ರು, KP ಭಂಡಾರ್ಕರ್, ನಾನು ಮತ್ತೆ ಪ್ರಭಾಕರ್ ರಾವ್, ಆನಂತರ ಹನೀಫ್ರವರು, ಇವರೆಲ್ಲ ಸೇರಿ ಈ ಕ್ಲಬ್ಬನ್ನು ಉನ್ನತ ಮಟ್ಟಕ್ಕೆ ಏರಿಸುವಂತಹ ಒಂದು ಹೊಣೆಯನ್ನು ಒಂದು ಜವಾಬ್ದಾರಿಯನ್ನು ತಗೊಂಡವರು. ಆದರೆ ನಮಗೆ ಆಧಾರ ಸ್ತಂಭ ಇವರು ಕುರುವರು. ಆದ್ದರಿಂದ ಕುರುವರ ಹೆಸರು ಈಗಲೂ ಕೂಡ ಹಾಗೆ ಉಳಿದರೆ ಇಲ್ಲಿ ನಾವು ಇಲ್ಲಿನ ಮೊನ್ನೆ ಸುರೇಶ್ ಪೂಜಾರ್ ಮಾಡಿ ಹೇಗಿದ್ದಾರೆ ಇನ್ನು ಹೊರಗೆ ನಾವು ಅಷ್ಟು ಆ ಆತ್ಮೀಯತೆ ಇದ್ದದ್ದರಿಂದ ನಮ್ಗೆ ಈಗಲೂ ಕೂಡ ನಮ್ಮ ನೆನಪಾಗ್ತಾರೆ ಯಾರಿಗೆ ಭಗವಾನ್. ಆದ್ದರಿಂದ ಇವತ್ತು ಅವರ ನೆಮ್ಮದಿಗೆ ನಾವು ಒಂದು ಕುಟುಂಬದ ಬಹಳ ಒಳ್ಳೆಯ ಕಾರ್ಯ. ಅವರಿಗೆ ಇನ್ನೂ ಆರೋಗ್ಯದಲ್ಲಿ ದೇವರ ಆರೋಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ನಾನು ದೇವರಿಗೆ ಪ್ರಾರ್ಥಿಸ್ತಾ ನಾನು ಧನ್ಯವಾದಗಳು. ಆತ್ಮೀಯ ಸೋದರ ಮತ್ತೆ ಹಿತೈಷಿ ಏನಿದ್ರು ಜೊತೆಗೆ ಯಾಕಂತ ಹೇಳಿದ್ರೆ ಇವರೊಂದು ಬಾಂಧವ್ಯತೆ ಅಂತ ಬ್ಯಾಂಗ್ಳೂರಲ್ಲಿ ಯಾರೇ ನಮ್ಮ ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, ಜಾತಿ ಬೇರೆ ಯಾವುದಿದ್ರು ಕೂಡ ಬ್ಯಾಂಗ್ಳೂರಿಂದ ರಜೆಯ ಸೀಸನಿಗೆ ಅವರು ಮನೆಗೆ ಉಡುಪಿಗೆ ಕುಂದಾಪುರಕ್ಕೆ ಹೋಗುವಾಗ ಬರುವುದು ಫಸ್ಟ್ ಕೂಡೋರ ಮನೆಗೆ. ಹಾಗಾದ್ರೆ ಕೂಡೋರ ವ್ಯಕ್ತಿತ್ವ ಎಂತ ಅಂತೇಳಿ ನಮಗೆಲ್ಲ ಆಗಲಿ ನಾವು ತಿಳ್ಕೊಳ್ಬೇಕು. ಈ ಸಂದರ್ಭದಲ್ಲಿ ನಾನೊಂದು 2-3 ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕುಡೂರು ನಮ್ಮ ಕ್ಲಬ್ಬಿಗೆ ಮಾತ್ರ ಅಲ್ಲ, ಇಡೀ ಡಿಸ್ಟಿಕ್ಕಿಗೆ ಅಜಾತ ಶತ್ರು. ಮಹಾಭಾರತದಲ್ಲಿ ಧರ್ಮರಾಯ ಲಾಸ್ಟಿಗೆಲ್ಲ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಧರ್ಮರಾಯ ಮತ್ತು ಎಲ್ಲರೂ ಸ್ವರ್ಗಕ್ಕೆ ಹೋಗುವಾಗ ಒಂದು ಕ್ಷಣ ಧರ್ಮರಾಯನನ್ನು ನರಗೆ ಕಳಿಸಿದ. ಯಾಕಂದ್ರೆ ಒಂದು ಸಲ ಧರ್ಮರಾಯ ತಪ್ಪಿಲ್ಲ, ಅಶ್ವತ್ಥಾಮ ಹತೋಹಿಸಿ ಅಂತ ಹೇಳಿ ಒಂದು ನರಕೆ ಬಂದಾಗ ಮಹಾಭಾರತದಲ್ಲಿ ಧರ್ಮರಾಯ ಒಂದು ತಪ್ಪನ್ನು ಮಾಡಿರ್ಬೋದು, ಆದರೆ ಸತೀಶ್ವರರು ಒಂದೇ ಒಂದು ತಪ್ಪನ್ನು ತನ್ನ ಜೀವಿತ ಅವಧಿಯಲ್ಲಿ ಮಾಡಿರುತ್ತಾರೆ. ಹಾಗೆಯೇ ಮಕ್ಕಳಲ್ಲಿ ಮಕ್ಕಳಾಗಿ, ಹಿರಿಯರಲ್ಲಿ ಹಿರಿಯರಾಗಿ ಇಂಥ ಒಂದು ವ್ಯಕ್ತಿತ್ವವನ್ನು ನಾನು ಎಲ್ಲಿಯೂ ನೋಡಿ. ಅಂತ ಒಂದು ವ್ಯಕ್ತಿ, ಐ ಆಮ್ ವೆರಿ ಪ್ರೌಡ್ ಅಬೌಟ್ ದಟ್ ಸತೀಶ್ ಕುಮಾರ್. ಲಯನ್ಸ್ ಕ್ಲಬ್ಬಿನ ಎಲ್ಲಿದ್ದ ಕಂಟ್ರೋಲ್ ಆಗಿರ್ಬೋದು, ಲಯನ್ಸ್ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಅವರು ಲಯನ್ಸ್ ಕ್ಲಬ್ ಆಲದ ಮರ, ಆ ಆಲದ ಮರದಲ್ಲಿ ಆಡಿ ಬೆಳೆದ ಗುಬ್ಬಚ್ಚಿಗಳು ನಾವು ಎಂದಿಗೂ ಅವರನ್ನು ನಾವು ಮರೆಯುವ ಪ್ರಶ್ನೆಯೇ. ಹಾಗೆಯೇ ಶ್ರೀಮಂತರ ನಾಡು ಪಾಂಡವರು ಮತ್ತೆ ಬಂಡವಾಳ. ಈಗ ನಮ್ಗೆ ಗೊತ್ತುಂಟು ಒಂದನೇ ಬಂಡವಾಳ ಕಂಡವಟೆಗೆ ಆಗ್ತದೆ ಕೈತರವಾಗಿ ಗೊತ್ತಿದ್ದೀನಿ. ಏನು ಕೊಡುಗೆಯನ್ನ ಟಚ್ ಆಡ ಅಂಡಕ್ಕ ಬಾಕಲೆ ಹೋಗದೆ ಲೆಕ್ಕನೇ ಇಲ್ಲ ಹೆಚ್ಚ ಅಕ್ಲೆ ಇಲ್ಲಡೆ ಲೆಕ್ಕದ ಒಂದು ಮನಸ್ಸು ಕೊಡ್ಕೊಂಡ ಆ ಕಾರಣ ಹೊರಸು ತಿರ್ಕೊಂಡು ಶ್ರೇಷ್ಠ ಆಗುವುದಿತ್ತು. ಅಂಚಿನ ಒಂದು ವ್ಯಕ್ತಿತ್ವ ಕೊಡಬೇಕು. ಏನ್ ಪರಕ್ಕೆ ಬರಬೇಡಿ ಅಂಚಿನ ಒಂದು ವ್ಯಕ್ತಿತ್ವ ಮಗನ ಮಲ್ಲ ಹಾಕೋದಾದ ಬಂಡ ಅನಾರೋಗ್ಯ ಸಂದರ್ಭ ನಮ್ಮ ಕೆಲವರ ಬಗೆ ಕಟ್ಟುವ ಹುಷಾರಿಸಿ ಆತ ನಮ್ಮ ಬಂದು ತಿಂದು ಮುಕ್ಕುದು ಬರ್ಕೊತೆ ಮುಂಚಿನ ನೆನಪಿಗೆ ನಾನು ಉಮೇಶ್ ನಾವು ಹೆಚ್ಚಿನ ವ್ಯಕ್ತಿತ್ವ ಏನು ಸರಿಯಾಗಿ ಪಾಠ ತಿಂದು ಬೈತಾವ ಈಗ ಹುಷಾರಿಸಿ ಹೊರಾನ ಹೋಯ ನಾನು ಎಂಕಿ ಒಟ್ಟಿಗೆ ಪೋನಗ ಮತ್ತೊಂದು ಸಿಗಲ್ಲ ಹೋಗ್ತದೆ ಎಂಕಿ ನಾನೇ ಹೋಗಿದ್ದೆ ಕಾಣುತ್ತದೆ ಆ ಎಂಕಿ ಪೋನಗ ಎಂಕಲ ಕೈ ಪಾಟ್ಲೊಂದು ಬರೋಂತ ಈಗ ದಾಯ ಬರ್ತಾರೆ ಕೇಳಿದೆ ದಾದ ಬಣ್ಣ ಆನೆಗೆ ಹೋಗೋಣ ಅವಶ್ಯಕತೆ ಯಾರು ಹಿಂಗೆ ಅಂಚಿನ ವ್ಯಕ್ತಿ ಒರಿಪಾರ ಬೋರ್ಡ್ ನಮ್ಮ ಬೋರ್ಡ್ ಅನ್ನೋ ಉದ್ದೇಶ ನಾವು ಎಂಕ್ಲೇ ಬೋರ್ಡ್ ನಾವು
ಹನುಮಂತನ ತುಂಟದ ಏತಿತ್ತು ಪಟ್ಟಂಡ ಅವು ಪುಣ್ಯ ಸಾಧ್ಯತೆ ಸೂರ್ಯನೇ ನುಂಗಿರ್ಬೋದು ಹನುಮಂತ ಸೂರ್ಯ ಈ ಹನುಮಂತನ ಉಪದ ತಡೆ ಎತ್ತಿರಂದ್ರೆ ಋಷಿಗಳಿಗೆ ಪೂರ ಹನುಮಂತ ಗೊತ್ತಿರುವ ಸ್ಥಾಪಕರಿಗೆ ಇನ್ನ ಶಕ್ತಿ ನಿಕ್ಕೆ ಗೊತ್ತಿದ್ದರೆ ಅವರು ಓಡಲು ಅಂಚಿನ ಹನುಮಂತನ ಸ್ಥಾನ ಸಜಿಸ್ಕೊಂಡಿದೆ ಅನ್ನ ಶಕ್ತಿ ಹರಿಯೇ ಗೊತ್ತಿದ್ದಿ ಇಡೀ ಲೋಕಕ್ಕೆ ಗೊತ್ತಿದ್ದು ಇನ್ನು ಯಾರು ಗವರ್ನರ್ ಆಯ್ತು ಮಲ್ಲನೇ ಕೂತ್ತಾರೆ ಆಡಲಾರ ಆ ಪದವಿಗೆ ಆಸೆ ಪಡ್ತಾರೆ ನಮ್ಮ ಪೂರ ಹೊರಗೆ ಬರ್ತಾರೆ ಕಾದುಕೊಂಡಿದ್ದಾರೆ ಅಂಚಿನ ಒಂದು ವ್ಯಕ್ತಿ ಎங்களுக்கு ಇರ್ತದೆ எங்களுக்கு நல்ல பிரயோஜனம் ஏற்படு நூறு கால சுகமாக ஏற்படு ಅಂಚಿನ ಸಮಯ ಧರಿತ್ರಿ ಬಣ್ಣ ವಿಷಯ ಕೇಳ್ತಾರೆ பொண்ணு ಭೂಮಿ ಕೊಲಿಸ್ತಾರೆ ಸಮಯ ಧರಿತ್ರಿ ಆ ಒಂದು ಪೊಣ್ಣು ನಿಮಗೆ ಏನು ತೆಗಿದ್ದೀರಿ ನನಗೆ ವೃಂದಾವನ ಕೂತಿಲ್ಲ ಆ ನಿಜ ಸಮಯ ಧರಿತ್ರಿ 5 ಕಾಲ 6 ತಿಂಗಳೊಟ್ಟಿಗೆ ಆ 50 ಪ್ರತಿಯೊಂದು ವರ್ಷಕ್ಕೆ ಹೆಚ್ಚಿಗೆ ಮಾಡಿರ್ತಲ್ಲ ಸಹಜ ಕೂಡ 5 ಕೊಕ್ಕ ಎಂಚ ಬೆಲೆ ಇಂಕ್ಲಾಗ್ಲಕ್ಕ ಬಾಂಡಿಂಗ್ ಎಂಚುಂಡು ಅಕ್ಕಲ ಬಾಂಡಿಂಗ್ ಕೂರು ನಮಗೆ ಮಸ್ತರ ಆನಂದ ಕುಳಿತಾಗಲಿ ದೇವರ ಅನಾಥನಿಗೆ ಆಯುಷ್ ಕರಡು ಮಾಡ್ಕೊಂಡು ಆರೈಕೆ ಬಂದದ್ದು ನಿಮ್ಮೆಲ್ಲ ವೇದಿಕೆಯಲ್ಲಿ ಇದರಲ್ಲಿ ಪಾತ್ರ ಅವಕಾಶ ಕೊಟ್ಟು ಈಗ ಮಸ್ತ್ ಖುಷಿ ಆಗ್ತದೆ ಅವಕಾಶ ಅತಿ ಹತ್ತಿರದ ಸಂಬಂಧಿ ಸತೀಶ್ ಕೊಡುವ ದಂಪತಿಗಳೇ ಪ್ರಬೋಧನ್ ಹಾಗೂ ರಾಮಕೃಷ್ಣರಾಯರೇ ಎಲ್ಲ ಲಯನ್ ಬಂಧುಗಳೇ ಹಾಗೂ ಲಯನಸ್ ಈ ದಿನ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ದೊಡ್ಡ ಹಬ್ಬದ ಹಾಗೆ ಈಗಾಗಲೇ ಅವರು ಹೇಳಿದ್ದಾರೆ. ಇದಕ್ಕಿಂತ ಮೊದಲು ನಾನು ನಿಮಗೆಲ್ಲರಿಗೂ 12 ದಿನಗಳಲ್ಲಿ ಬರುವ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಿದ್ದೇನೆ ಹಾಗೂ ನಿಮ್ಮೆಲ್ಲರಿಗೂ ಸುಖ ಸಂಪತ್ತು ಆಯುಷ್ಯ ಹಾಗೂ ಒಳ್ಳೆಯ ಆರೋಗ್ಯವನ್ನು ದೇವರು ಕರುಣಿಸಲಿ ಎಂದು ಬೇಡಿ ಅದರ ಜೊತೆ ಮೊನ್ನೆಗೆ ನಡೆದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳ್ತೇನೆ. ಮತ್ತು ಅದಕ್ಕಿಂತ 1 ತಿಂಗಳ ಮೊದಲ ಸಂದರ್ಭ ನಮ್ಮ ಈದ್ಕಿ ಮಹಾಪತ್ ಅದರ ಗುರುವಾರಿ ನನ್ನ ಲಯನ್ ಸೇವಾ ಟ್ರಸ್ಟಿನ ಕಾರ್ಯದರ್ಶಿಯಾದ ಲಯನ್ ಮೊಹಮ್ಮದ್ ಅಮೀರಿ ನನ್ನ ಹಾರ್ದಿಕ ಕೃತಜ್ಞತೆ ಹಾಗೂ ವಂದನೆಗಳನ್ನು ಹೇಳ್ತಾ 2 ಮಾತು ನಮ್ಮ ಮಿತ್ರ ಸತೀಶ್ ಕೊರವರ ಬಗ್ಗೆ ಹೇಳಲಿಕ್ಕೆ ಸಂತೋಷವಾಗಿದೆ. ಈಗಾಗಲೇ ಹೇಳಿದ ಹಾಗೆ ಅವರು ನನ್ನ ಸಂಬಂಧ, ಯಾಕಂದರೆ ಅವರ ತಂಗಿ ನನ್ನ ಚಿಕ್ಕಪ್ಪನ ಮಗ, ನನ್ನ ಅಣ್ಣ ಅವರ ಹೆಂಡತಿಯಾಗಿ, ಮತ್ತು ಅವರಲ್ಲಿ ಮತ್ತು ಅವರ ಚಿಕ್ಕಪ್ಪರು ಕೇಶವಪುರವರು ಮತ್ತು ವಕೀಲಪುರವರು ಮತ್ತು ಅವರ ಭಾವ ವಿಡಿಶೇನವರು ಎಲ್ಲರೂ ರೋಟರಿಯಲ್ಲಿ ಸೇರಿದ ಕಾರಣ ನನಗೆ ಇವರನ್ನು ಲಯನ್ಸಿಗೆ ಸೇರಿಸಬೇಕೆಂಬ ಮನಸ್ಸಾಯಿತು. ನಮ್ಮ ಲಯನ್ಸ್ ಎಕ್ಸ್ಟೆನ್ಷನ್ ಚಾರ್ಜ್ ಮಂಗಳೂರಿನಿಂದ ಡಾಕ್ಟರ್ ಎಂ ಸಿ ಶಾಸ್ತ್ರಿ ಅವರು ಮನೆಗೆ ಬಂದು ಆಸ್ಪತ್ರೆಗೆ ಬಂದು ಆವಾಗಿನ ಲಯನ್ಸ್ ಮಂಗಳೂರಿನ ಅಧ್ಯಕ್ಷರಾದ ನೋಯ್ ಶ್ರೀನಿವಾಸ ಮತ್ತು ದೊಡ್ಡ ಅವರೊಟ್ಟಿಗೆ ನಾರಾಯಣಾಚಾರ್ಯ ದೊಡ್ಡ ವಕೀಲರು ನನ್ನ ಹತ್ರ ಬಂದು ಹೇಳಿದರು, ಬಂಟ್ವಾಳದಲ್ಲಿ ಒಂದು ಲಯನ್ಸ್ ಕೆಲಸ ಶುರು ಮಾಡಬೇಕಂತಿದ್ದೇನೆ. ನಾನು ಹೇಳಿದೆ, ನನ್ನ ತಂದೆಯವರು ಪ್ರೊಟೆಕ್ಟಿವ್ ಚಾರಿಟಿ ಪ್ರೆಸಿಡೆಂಟ್ ಆದ ಕಾರಣ ಇನ್ನೊಂದು ವರ್ಷದಲ್ಲಿ ಅವರು ಬಿಟ್ಟರೆ ನಾನು ಅದನ್ನೇ ಸೇರಿದೆ. ಅದು ಇದು ಎಲ್ಲ ಸೇವಾ ಸಂಸ್ಥೆ, ಅದು ನಿಮಗೆ ಬಹಳ ಖರ್ಚು ಬರ್ತದೆ. ತಿಂಗಳಿಗೆ 4 ಮೀಟಿಂಗ್, ಇಲ್ಲಿ 2 ಮೀಟಿಂಗ್ ಆದ ಕಾರಣ ನೀವು ಇಲ್ಲಿ ಸೇರಿದ್ದು ಒಳ್ಳೆಯದು. ಯಾವುದಕ್ಕೂ ನೀವು 25 ಮೆಂಬರ್ಗಳನ್ನು ಮಾಡಿಕೊಡಿ ಅಂತ ಹೇಳಿದರು. ಆಗ ನನ್ನ ತಂದೆಯವರು ರೋಟರಿ ಪ್ರೆಸಿಡೆಂಟ್ ಮಾತ್ರಲ್ಲ, SS ಕಾಲೇಜಿನ ಕರೆಸ್ಪಾಂಡೆಂಟರಾಗಿ ಸುಮಾರು 8-10 ಜನ ಜಾಬ್ ಅವರಿಗೆ ಕೊಡಿಸಿದ್ರು. ತಕ್ಕಂಥ ಫೋನ್ ರಿಲೀಸಿದ ಕೂಡಲೇ ಅವರೆಲ್ಲರೂ ನಮ್ಮ ಕ್ಲಬ್ಬಿಗೆ ಸೇರಲಿಕ್ಕೆ ಅಗ್ರಿ ಮಾಡಿದರು. ಹಾಗೆ ನನ್ನ ಪ್ರಥಮ ಮೆಂಬರ್ ನಾನು ಮಾಡಿದ ಡಾಕ್ಟರ್ ಕರುಣಾಕೃಷ್ಣ ಈಗ ನಿನ್ನೆ ಮೊನ್ನೆ ಅವರ ಇದರಿಂದ ಯಾವುದು ಅವರ ದುಃಖ ಸಂತಾಪ ಸೂಚಕ ಸಭೆಗೆ ನನ್ನ ಕಲಿಕಾಗಲಿಲ್ಲ. ನನ್ನ ಮಗ ಸೊಸೆಯಲ್ಲ ಮತ್ತು ಗ್ರಾಮ ದೂರ ಔಟ್ ಆಫ್ ಸ್ಟೇಷನ್ ಇದ್ದೇನೆ. ಏನು ಹೇಳಿ, ಅವರು ನಾನು ಹೇಳಿದ ಕೂಡಲೇ ನನ್ನ ಲಯನ್ಸ್ ಕ್ಲಬ್ಬಿಗೆ ಸೇರಲಿಕ್ಕೆ ಅಗ್ರಿ ಮಾಡಿದರು. ಅವರ ಜೊತೆ ಕೈತ್ರೋಳಿ ಮತ್ತೊಬ್ಬ ಡಾಕ್ಟರ್ ಶಂಕರ್ ಮತ್ತು ಅವರ ಒಟ್ಟಿಗೆ ಇದ್ದ ನಮ್ಮ ಮತ್ತೊಬ್ಬ ಶೆಟ್ಟರು ಅವರು ಕೂಡ ಅಗ್ರಿ ಮಾಡಿದರು. ಡಾಕ್ಟರ್ ಚಂದ್ರಶೇಖರ್ ಮತ್ತು ಹೋಟೆಲ್ ವಿಷ್ಣುವಿಲಾಸದ ಒಂದು ಗಂಟೆಯೊಳಗೆ ನಾನು 25 ರನ್ ಮಾಡಿದೆ. ಮರು ದಿವಸ
ಅವರು ಬಂಟ್ವಾಳದಲ್ಲಿ ನನಗೆ ದೇವಸ್ಥಾನದ ಸಿಕ್ಕಿದ್ರು, ಅವರಿಗೆ ನೆನಪಿರ್ಬೋದು. ಅದಕ್ಕೆ ನಾನು ಹೇಳಿದೆ, ನೋಡು ಮಗ, ನೀನು ನಮ್ಮ ಡ್ಯಾನ್ಸ್ಗೆ ಸೇರಬೇಕು. ನಮ್ಮ ಎಲ್ಲರೂ ಈ ಸೇವಾ ಸಂಸ್ಥೆಗೆ ಸೇರಿದ ನಮ್ಮ ಅಂಗಡಿ ನಡೆಸುವುದು ಯಾರು ಅಂತ ನನಗೆ ಹೇಳಿ ಮಾಡಿದ್ರು. ಆದರೂ ಹೇಳಿದ್ದೆ, ಎಲ್ಲರೂ ಒಟ್ಟಿಗೆ ಸೇರಿದರೆ ನನಗೆ ಲಯನ್ಸಿಗೆ ಒಬ್ಬರು ಬೇಡ. ಅಗ್ರಿ ಮಾಡಿದ್ರು ಮತ್ತು ಲಯನ್ಸ್ಗೆ ಸೇರಿದ ಸ್ವಲ್ಪ ಸಮಯ ಹೋಗಿದೆ ಅಂತೇಳಿ. ಹಾಗಾಗಿ ಅವ್ರದ್ದು ಚಾರ್ಟರ್ ಮೆಂಬರ್ಶಿಪ್ ಸ್ವಲ್ಪ ತಪ್ಪಿತ್ತು, ಏನು ಹೇಳಿ. ಆದರೆ ಅವರು ನಮ್ಮ ಲಯನ್ಸ್ ಸೇರಿದ ಮೇಲೆ ಅವರು ಎಲ್ಲ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ನಾನು ಕ್ಲಬ್ಬಿನ ಮ್ಯಾನೇಜ್ಮೆಂಟ್ ಮಾಡಿದರೆ ದುಡ್ಡಿನ ಮ್ಯಾನೇಜ್ಮೆಂಟ್ ಅವರು ಮಾಡಿದ್ರು. ಯಾಕಂದರೆ ಎಷ್ಟೋ ಸಲ ನಮ್ಮ ಮೆಂಬರ್ಸ್ ಕ್ಲಬ್ ಡ್ಯೂಸ್ ಕೊಡದೇ ಇರುವಾಗ ಇಲೆಕ್ಷನ್ ಆಗುವಾಗ ಗವರ್ನೆನ್ಸ್ ಇಲೆಕ್ಷನ್ ಟೈಮ್ನಲ್ಲಿ ನಮ್ಮ ಡಿಫಾಲ್ಟರ್ ಅದೇ ಮೇಕಪ್ ಮಾಡೋದು ಕವರ್ ಮಾಡ್ತಾರೆ. ಈ ಹಾಗೆ ನಾನು ಹೇಳಿದ ಅಸಹ್ಯ. ಏನಿದೆ ನಮ್ಮ ಲಯನ್ಸ್ ಕ್ಲಬ್ಬಿನ ರಿಲೇಷನ್ನಲ್ಲಿ ಬೇರೆ ಕ್ಲಬ್ಬಿನ ಒಟ್ಟಿಗೆ ಇರುವ ರಿಲೇಷನ್ಗೆ ಅವರು ಮುಖ್ಯವಾಗಿ ಕಾರಣ. ನಾನು ನನ್ನ ಪರಿಧಿಯನ್ನು ಬಂಟ್ವಾಳಕ್ಕೆ ಮಾತ್ರ ಸೀಮಿತಗೊಳಿಸಿದ್ದೆ. ನಮ್ಮ ಆಸ್ಪತ್ರೆಯನ್ನು ನಾನು ಬಿಟ್ಟು ಅದು ನನ್ನ ಮೇಡಮ್ ಹೇಳಿದ್ರು, ನೀವು ಈಗೆಲ್ಲ ಕ್ಲಬ್ ಕ್ಲಬ್ ಅಂತೇಳಿ ತಿರ್ಗಾಡ್ತಾ ಹೋದರೆ ನಾನು ಆಸ್ಪತ್ರೆ ಬರೋದು ನಿಲ್ಲಿಸ್ತೇನೆ. ಹಾಗಾಗಿ ನೀವು ಬಂಟ್ವಾಳದ ಹೊರಗೆ ಹೋಗ್ಲಿಕ್ಕಿಲ್ಲ. ಇಲ್ಲಿ ಬಂಟ್ವಾಳದಲ್ಲಿ ಎಷ್ಟು ಸಲ ಇದ್ರೂ ಕೂಡ ನಾವು ಹೋಗ್ಬೋದು ಬರ್ಬೋದು. ಹಾಗಾಗಿ ನಾನು ಯಾವುದೇ ಔಟರ್ ಕ್ಲಬ್, ಮಂಗಳೂರು ಕ್ಲಬ್ಬಿಗೆ ಕೂಡ ನಾನು ಹೋಗಿದ್ದು ಇದೇ ಸಲ. ಬೇರೆ ಯಾವ ಕ್ಲಬ್ಬಿಗೂ ನಾನು ಹೋಗಿದ್ದು. ಈವನ್ 10ನೇ ವರ್ಷ ಆಗಲಿ, 25ನೇ ವರ್ಷ ಆಗಲಿ, 50ನೇ ವರ್ಷದಲ್ಲಿ ನಾನು ನನ್ನ ಮೊದಲನೇ ಕಂಡೀಷನ್ ಶ್ರೀನಿವಾಸ್ ವಿಚಾರಿಗಾಗಿ, ವಸಂತ್ ಶೆಟ್ಟರಿಗಾಗಿ ನಾನು ಯಾವುದೇ ಕ್ಲಬ್ಬಿನ ಆಕ್ಟಿವಿಟೀಸ್ಗಳಲ್ಲಿ ನನ್ನನ್ನು ಸೇರಿಸಬಾರ್ದು. ಜೋನ್ ಸದಸ್ಯರು RC ಯಾವುದಕ್ಕೂ ನಾನು ಬರುವುದಿಲ್ಲ. ನಾನು ನನ್ನ ಆಸ್ಪತ್ರೆ, ನನ್ನ ಈ ಬಂಟ್ವಾಳ. ಹಾಗಿರುವಾಗ ಒಮ್ಮೆ ನಮ್ಮ PDG ಅವರವಾಗ ಕಂಟೆಸ್ಟ್ ಮಾಡಿದ್ರು. ಮಂಗಳೂರಿಗೆ ಹೋಗುವಾಗ ನಮ್ಮ ಒಂದು ಹೋಟೆಲ್ನಲ್ಲಿ ಬಂದು ನಮ್ಮನ್ನು ಗೊತ್ತಿಸಿದ್ರು, ನೀವು ಡಾಕ್ಟರ್ ಬಂಟ್ವಾಳ ಹೌದು. ಹಾಗೆ ನಾನು ಗಾಯನ ಅಂತ ಹೇಳಿದರು. ನಾನು ಬಂಟ್ವಾಳಕ್ಕೆ ಮಾತ್ರ ಸೀಮಿತನಾಗಿದೆ ಅಂತ ಅವರಿಗೆ ಹೇಳಿಬಿಟ್ಟು ಏನಿದೆ ಅದು ನನ್ನ ಒಂದು ಹಾಗೆ ನಾನು ಕರಾವಳಿಗೆ ಹೋದರೆ ನಮ್ಮ ಟೈಮ್ ಲೇಟ್ ಆಗಿ ನಮ್ಮ ಆಸ್ಪತ್ರೆಯಲ್ಲಿ ಹೇಳಿದರು ದಿನಕ್ಕೆ 7, 8, 10, 12 ಹೆರಿಗೆ ಆಗ್ತಿತ್ತು. ಆಗ ನಾನಿಲ್ಲದಿದ್ದರೆ ನಾನು ಜನರೇಟರ್ ಆಪರೇಟರ್ ಎಂಥ ಲಾಕ್ಡೌನ್ ಕೆಲಸ ಎಲ್ಲ ನಾನು ಹೆಂಡತಿ ನಮ್ಮ ಹೆರಿಗೆಯ ಕೆಲಸ ಮಾಡಿದ ಹಾಗೆ ನಾನು ಎಲ್ಲ ಜನರೇಟರ್ ನಡೆಸಿಕೊಂಡು ಎಂಥ ಬೇಕು ಅದೆಲ್ಲ ನಾನು ಮಾಡ್ತೀನಿ. ಹಾಗಾಗಿ ನೀವು ಹೋಗಲಿಕ್ಕೆ ಮುಂದೆಲ್ಲ ಕಂಡೀಷನ್ ಆದ ಕಾರಣ ನಾವು ಈ 50 ವರ್ಷದಲ್ಲಿ 35,000 ಹೆರಿಗೆ ಮಾಡಿದ್ದೆವು. ಈಗ ನಮ್ಮ ಎದುರಿಗೆ ಇದ್ದ 2 ತಾಯಂದಿರು, 2 ಮಕ್ಕಳು ನಮ್ಮಲ್ಲಿ ಹುಟ್ಟಿದವರು. ಮತ್ತು ನಮ್ಮ ಡಾಕ್ಟರ್ ಪ್ರಭುಗಳ 2 ಮಕ್ಕಳು ನಮ್ಮಲ್ಲಿ ಹುಟ್ಟಿದವರು. ನಮ್ಮ ಆಸ್ಪತ್ರೆಯಲ್ಲಿ ಒಳ್ಳೆ ಏನು ಹೇಳಿದರೆ ಅಲ್ಲಿ ಹುಟ್ಟಿದವರೆಲ್ಲ ಮುಂದಾಗಿ ಮೇಲೆ 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 ಹೋಗ್ತಾರೆ ಜೀವನದಲ್ಲಿ. ಅದಕ್ಕೆ ನಮ್ಮ ಶುಭಾಶಯ ಅವರಿಗೆ ತಾಯಂದಿರೇ, ನನ್ನ ಮಾತ್ರ ಅಲ್ಲ, ನನಗೆ ಅದು ಹೆಮ್ಮೆ. ನಾನು ಯಾವಾಗಲೂ ಹೇಳ್ತೇನೆ, ನಮ್ಮ ಆಸ್ಪತ್ರೆಯಲ್ಲಿ ಅವನ ಮಕ್ಕಳು ನಿಮಗೆ ಹೇಳಲಿಕ್ಕೆ ಇದು ಒಂದು ಪಾಯಿಂಟ್ ಕೊಟ್ಟು, ನಾವು ಈ ಡ್ಯಾನ್ಸ್ ಕ್ಲಬ್ಬಿನ ಸಿದ್ದಣ್ಣ ಹೇಳಿದ್ರಲ್ಲ, ಕಮ್ಮಿ ಎರಡನೇ ಸಾವಿರ ಸುಳ್ಳು. ಮೊದಲು ನಮಗೆ ತಿಂಗಳಿಗೆ 10 ರೂಪಾಯಿ, 3 ರೂಪಾಯಿ ಕ್ಲಬ್ ಬಡ್ಡಿ ಸಾಕ್ತದೆ. ಆದರೆ ಊಟದ ಕ್ಲಬ್ಬಿಗೆ ಇಲ್ಲ. ನಮ್ಮ ಮಿತ್ರರಾದ ವಿಷ್ಣುವಿಲಾಸ ತನಿ 5 ರೂಪಾಯಿ ಏನಾಗಿದೆ. ಮತ್ತು ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಮೆಂಬರ್ಶಿಪ್ ಕಮ್ಮಿ. ಹಾಗೆ ಪ್ರೆಸಿಡೆಂಟ್ ಆಗಲಿಕ್ಕೆ ಯಾರು ತಯಾರಿಲ್ಲ. ಆದ ಕಾರಣ ನನಗೆ 1ನೇ ವರ್ಷದಿಂದ 10ನೇ ವರ್ಷ ಆಯಿತು, 25ನೇ ವರ್ಷ, 50ನೇ ವರ್ಷ ನಾನೇ ಆಗಬೇಕೆ. ಅದು ಒಂದು ಹೆಮ್ಮೆ ನಿಮಗೆ ಕಂಡು ಕೂಡ ನನಗೆ ಅದು ನೋವು. ಯಾಕಂದರೆ ನಮ್ಮ ಮೆಂಬರ್ಸ್ ರೆಡಿಯೇ ಇಲ್ಲ ಪ್ರೆಸಿಡೆಂಟ್ ಆಗಲಿಕ್ಕೆ. ಎಷ್ಟು ಕೊಟ್ಟಿ ಆಗ್ಬೋದು ಎಲ್ಲಿ ಏನಿಲ್ಲ, ಅದು ಇಷ್ಟೆಲ್ಲ ಆಗಲಿಕ್ಕೆ ನನಗೆ ಒಂದು ಯೋಗ ದೇವರ ಅದಕ್ಕಿಂತ ಹೆಚ್ಚು ನಮ್ಮ ವಸಂತ್ ಕುಮಾರ್ ಶೆಟ್ಟಿ, ಶ್ರೀನಿವಾಸ್ ಪೂಜಾರಿ, ಎಡಪಳ್ಳಿ ಉಮೇಶಾಚಾರ್ಯ, ಧೀರನ್, ಬೇಕಾದಷ್ಟು ಲೀಡರ್ಸ್ ಇಲ್ಲಿ ಹುಟ್ಟಿದರು, ಮೇಲೆ ಮೇಲೆ ಬಂದರು. ಅಂತ ನಮ್ಮ ಕ್ಲಬ್ಬಿನವರು ಈ ಪಬ್ಲಿಕ್ ರಿಲೇಷನ್ ಸತೀಶ್ ಕೂಡ ಇಟ್ಟಕೊಂಡ ಕಾರಣ ನಮ್ಮ ಕ್ಲಬ್ ಬಹಳ ಪಾಪ್ಯುಲರ್ ಆಯಿತು. ಇಲ್ಲಿ ಬಂದ ಅರುಣ್ ಶೆಟ್ಟಿ ಅಂತ ಮಂಗಳೂರಿನ ಗವರ್ನರ್ ಇದ್ದಾರೆ, ಅವ್ರು ಹೇಳಿದರು, ನಾನು ಈಚೆಯಿಂದ ಪಾಸ್ ಆಗುವಾಗ ಸತೀಶ್ ಕೂಡ ಅವರನ್ನು ಭೇಟಿಯಾಗಿ ಹೋಗಲಿಕ್ಕಿಲ್ಲ.
ಕಥೆಗಳು ಗೊತ್ತಿರ್ತಲ್ಲ. ಅಲ್ಲಿ ಯಾವಾಗಲೂ ಅವರ ಹಾಸ್ಪಿಟಾಲಿಟಿ ಮತ್ತೆ ನಮ್ಮ ಕ್ಲಬ್ಬಿನ ಮೆಂಬರ್ಶಿಪ್ ಕಮ್ಮಿ ಆದ ಹಾಗೆ ಹಾಗೆ ನನಗೆ ಜೀವನ ನಡೆಸಬಹುದೆಂಬ ಆಲೋಚನೆ ಮಾಡುವಾಗ ಲಯನ್ ಅದರ ಮೊದಲು ತಪ್ಪಿ ಲೇಡೀಸ್ ಬರ್ತಿತ್ತು. ಲಯನ್ಸ್ ಕ್ಲಬ್ ಮಾಡಿದ್ರು, ನಿಮಗೆ ನೆನಪುಂಟಾಗ ಅದರ ಫಸ್ಟ್ ಪ್ರೆಸಿಡೆಂಟ್ ಆಗಿ ವೃಂದಾಪುರವರು ಮುಂದುವರೆಸಿದರು. ಅದರ ನಂತರ ನಮ್ಮ ಕ್ಲಬ್ಬಿಗೆ ಒಂದು ವಿಜಯ ಬಂತು. ಅದಕ್ಕೆ ಅವರ ಎಲ್ಲರನ್ನು ಸಂಭಾಳಿಸಿಕೊಂಡು ಹೋಗುವುದು ಇವರದ್ದನ್ನು ಎಲ್ಲರೂ ಔಟ್ಸೈಡ್ ಕ್ಲಬ್ಬಿನವರು ಎಲ್ಲರೂ ನಮ್ಮ ಕ್ಲಬ್ಬಿಗೆ ಬಂದ ಮುಂದೆ ಮೊದಲು ಮಾತನಾಡುವುದು ಸತೀಶರು ಒಳಗೆ ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ಪ್ರೆಸಿಡೆಂಟ್ ಆದರೂ ಕೂಡ 4 ಸಲ ಅಥವಾ ಎಷ್ಟು ಸಲ ಯಾರು ಮಾಡದ ಆಕ್ಟಿವಿಟಿ ನಾನು ಮಾಡಿದ್ರು ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ಯಾವ ಕ್ಲಬ್ಬಿಗೆ ಹೋಗ್ತೇನೆ, ಬಂಟ್ವಾಳ ಕ್ಲಬ್ಬಿನಲ್ಲಿ ಆದರೂ ಮಾತ್ರ ನಾನು ಇದ್ದೇನೆ, ಬೇರೆ ಯಾವ ಕ್ಲಬ್ಬಿಗೆ ನಾನು ಬರೋದಿಲ್ಲ ಅಂತ ಹೇಳಿ ಆಯ್ತು. ಹೀಗೆ ಇವತ್ತು ಅವರು ಅವರ 80ನೇ ವರ್ಷ ಜನ್ಮ ದಿನವನ್ನು ಆಚರಿಸುವ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಪರವಾಗಿ ಸತೀಶ್ ಪರವಾಗಿ ದೀರ್ಘಾಯುಷ್ಯ ಇನ್ನು 20 ವರ್ಷ ಆದರೆ ಇದು ಸೆಂಚುರಿ ಆಗ್ತದೆ ಕ್ರಿಕೆಟ್ನಲ್ಲಿ. ಅದೇ ಜೊತೆ ರಂಗಕ್ಕನವರು ಅಷ್ಟೇ ಒಳ್ಳೆಯ ರೀತಿಯಲ್ಲಿ ನೀವಿಬ್ಬರು ಬಾಳಿ ನಮ್ಮ ಲಯನ್ಸಿಗೂ ನಮ್ಮ ಈ ಎಲ್ಲರಿಗೂ ಒಂದು ಮಾದರಿ ಜೀವನ ನಡೆಸಿದ ಇನ್ನೂ ಹೆಚ್ಚು ಹೆಚ್ಚು ಆರೋಗ್ಯವಂತರಾಗಿ ನೀವು ನಮಗೆಲ್ಲರಿಗೂ ಹೆಮ್ಮೆ ತರುವ ಹಾಗೆ ನಡೆಸಬೇಕು ಅಂತ ಕಾರ್ಯಕ್ರಮವನ್ನು ಸನ್ಮಾನ ನಮ್ಮ ಅಧ್ಯಕ್ಷರೇ, 2 ಪಿಲ್ಲರ್ ಖಂಡಿತ ಯಾವಾಗಲೂ ನಮ್ಮ ಅಪೂರ್ವವಾದಂಥ ಒಂದು ವೇದಿಕೆ ಪಾಯಿಗಳು ಮತ್ತು ಸಜೆಸ್ಟ್ ಯಾವಾಗಲೂ ನಾವು ಇರ್ತೀವಿ. ಈ ಒಂದು ವೇದಿಕೆ ಎಲ್ಲ ಪದಾಧಿಕಾರಿಗಳೆಲ್ಲ ಬಂದರೆ 1951 ಸತೀಶ್ಪುರಲ್ಲಿ ಯಾವ ಮಾಡಿದ್ದೇವೆ. ನನ್ನ ತಂದೆಯವರು ಈ ಒಂದು ಲಯನ್ಸ್ ಕ್ಲಬ್ನ ಸದಸ್ಯರಾಗಿದ್ದರು. ಆವಾಗ 85ನೇ ಇಸ್ವಿಯಲ್ಲಿ ನನ್ನ ಮದುವೆ ಆಗಿದೆ. ಅವರು ಡಿನ್ನರ್ ಕೊಟ್ಟಿದ್ದರು. ನಾನು ನಮಗೆ ಆಗ ಸ್ವಂತ ವೆಹಿಕಲ್ ಇರಲಿಲ್ಲ. ಅಳವಡಿಸದಲ್ಲಿ ತಂದೆಯವರಿಗೆ ನಾನು ಬಂದಿದ್ದೆ, ನಿನ್ನ ಮದುವೆ ಆಗುವುದು ಡಿನ್ನರ್ ಇದೆ, ಒಟ್ಟಿಗೆ ಹೋಗುವ. ಆನಂತರ ಅವರು ಹೇಳಿದರು, ಮುನ್ಸಿಪಾಲಿಟಿಯಲ್ಲಿ ಸಭೆ ಆಗ್ತಾ ಇತ್ತು, ಇವರು ಲಯನ್ ಒಗ್ಗರಣ ಪ್ರೆಸಿಡೆಂಟ್ ಆಗಿದ್ದರು. ಈಗಲೂ ನೆನಪಾಗ್ತದೆ. ನೀವು ಮತ್ತು BLN ಪ್ರಭು ಇದ್ದರು, KP ಭಂಡಾರ್ಕರ್, ತುಂಬ ಮಂದಿ ಹಿರಿಯರು ಈ ಒಂದು ಸಂಸ್ಥೆಗೆ ಸೇವೆ ಮಾಡಿದರು. ಆಗ ವಸಂತ ಪಾಳಿಕರ ಸಚಿನ್ ಕೂಡ ತಂದೆಯವರು ಹೇಳಿದರು, ನನಗೆ ಭಾಳ ಕಷ್ಟ ಆಗ್ತದೆ, ಬರಲಿಕ್ಕೆ ಆಗೋದಿಲ್ಲ. ನನ್ನ ಮಗನ ಹಾಗೆ ನಾನು ಬಂಟ್ವಾಳ ಸಿರಿಯಲ್ಲಿ ಬಂದಾಗ 84-85ರಲ್ಲಿ ನಾನು ಲಯನ್ಸ್ ಕ್ಲಬ್ಗೆ ಸೇರಿದೆ. ಬಹುಶಃ ಈ ಸೇವೆಯ ಒಂದು ಪಾಠವನ್ನು ಕಲಿತಂಥ ಒಂದು ಸಂಸ್ಥೆ ಬಂಟ್ವಾಳ ಇತ್ತು. ನಾನು ಎಲ್ಲ ಕಡೆ ಆನಂತರ ಬೇರೆ ಬೇರೆ ಸಂಸ್ಥೆಯಲ್ಲಿ 40 ವರ್ಷ ಆಯಿತು ಸೇರಿ ಬೇರೆ ಬೇರೆ ಸಂಸ್ಥೆಯಲ್ಲಿ ನಾನು ಬೇರೆ ಬೇರೆ ಹುದ್ದೆಯನ್ನು ನಿರ್ವಹಿಸಿದ್ದೇನೆ. ಇನ್ನು ಸತೀಶ್ ಅವರ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ, ಎಲ್ಲ ಹೇಳಿದರು. ನಮ್ಮ ಸಂಜಯ್ ಶೆಟ್ಟಿ ಹೇಳಿದರು, ಲೋಕನಾಥ್ ಶೆಟ್ಟಿ ಹೇಳಿದರು. ಅವರ ರಕ್ತದಲ್ಲಿ ಲಯನ್ಸ್ನ ರಕ್ತವೇ ಹರಿತಾ ಇದೆ ಅಂತ ಒಂದು ಯಾರು ಬಂದು ನೀವು ಮೆಂಬರ್ ಆಗಬೇಕು ಅಂತ. ಬಹುಶಃ ಈ ಕ್ಲಬ್ಬಲ್ಲಿ ಅತ್ಯಂತ ಹೆಚ್ಚು ಸ್ಪಾನ್ಸರ್ ಕೊಟ್ಟ ಮೆಂಬರನ್ನು ಸದಸ್ಯರನ್ನು ಮಾಡಿದಂಥ ಅದು ಎಲ್ಲರಿಗೂ ಗೊತ್ತಿದೆ ಅಂಥವರು ವ್ಯಕ್ತಿ. ನಾವು ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಡಿಸ್ಟಿಕ್ ಕಾನ್ಫರೆನ್ಸ್ಗೆ ಹೋಗ್ತಾ ಇದ್ದರು. ಅವರು ಹೃದಯಪೂರ್ವಕವಾಗಿ ನಾನು ಮತ್ತು ಅಮ್ಮ ಸಾಕು ಇದ್ದೆವು. ದಾವಣಗೆರೆ ಆಗಲಿ, ಶಿವಮೊಗ್ಗ ಆಗಲಿ, ನಾವು ಒಟ್ಟಿಗೆ ಊಟಕ್ಕೆ ಕೊಟ್ಟಾಗ ಅವರು ಗೊತ್ತಿದ್ದಾರೆ ಸ್ವಲ್ಪ ನನಗೆ ಸ್ಟಾಪ್ ಡ್ರಿಂಕ್ ಅವರೇ ವಾಟರ್ ಮಾಡಿ ಗೊತ್ತಿದೆ. ಅವರು ಎಷ್ಟೋ ವರ್ಷ ತುಂಬ ಕಡೆ ಹೋಗಿದ್ರು. ವಾಟರ್ ಕೊಡುವಾಗ ಸಾಫ್ಟ್ ಡ್ರಿಂಕ್ ಅವರಿಗೆ ಕೊಟ್ಟಿದ್ದ. ಅಂದರೆ ಅಷ್ಟೊಂದು ನಮ್ಮ ಬಗ್ಗೆ ಗೊತ್ತವರಿಗೆ ಅಂಥ ಒಂದು ವ್ಯಕ್ತಿತ್ವ ಸತೀಶ್ ಕೊಡೋರು. ಇನ್ನು ಪಾಣ್ಯಮಂಗಲದಲ್ಲಿ ಲಕ್ಷದೀಪ ಆಗುವಾಗ ಮೊದಲನೇ ಒಂದು ರಾತ್ರಿ ಕರೀತಾರೆ. ಅವರ ಆಫೀಸಲ್ಲಿ ನಮಗೆ ಅಲ್ಲಿ ಹೋಗಿ ಏನೋ ಒಂದು ಆತಿಥ್ಯ. ಬಹುಶಃ ಎಲ್ಲರೂ ಅಲ್ಲಿ ಹೋದ್ರು ನಾವು ಕುಡುವರ ಕ್ಲಬ್ ಅದು ನಮ್ಮನ್ನು ಗುರುತಿಸುವುದು ಲಯನ್ಸ್ ಕುಡುವರ ಕ್ಲಬ್ ಅದು ಒಂದು ವ್ಯಕ್ತಿತ್ವ. ಅಂಥ ಒಂದು ವ್ಯಕ್ತಿ ನಾನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡೋದು. ಇನ್ನೂ ಭಾಳ ಮಾತಾಡ್ತಾ ಇದ್ದಾರೆ, ಮಾತಾಡಲಿಕ್ಕಿದ್ದಾರೆ. ಆವಾಗ ನಿಮ್ಮೊಟ್ಟಿಗೆ ನನ್ನ ಪ್ರೆಸಿಡೆನ್ಶಿಪ್ಪಲ್ಲಿ ಟ್ರೆಸರರ್ ಆಗಿದೆ. ಇನ್ನು ಕಾಂಗ್ರೆಸ್ ರಾಜ್ಯ ಅಧ್ಯಕ್ಷರಾಗಿದ್ದಾಗ ಇವರು ಸೆಕ್ರೆಟರಿ ಆಗಿ
ಆವಾಗ ಯಾರಿಗೂ ಬೇಡ. ಈಗ ಪೈಪೋಟಿ ಇದೆ, ಒಳ್ಳೆ ಒಂದು ಬೆಳವಣಿಗೆ. ಬಹಳಷ್ಟು ಮಂದಿ ಯುವಕರು ಈಗ ಕ್ಲಬ್ಬಲ್ಲಿ ಬಂದಿದ್ದಾರೆ. ಹೊಸತ್ವಾಡಿ ಬಗ್ಗೆ ಕೂಡ ನಾವು ಯಾವಾಗಲೂ ಹೇಳ್ತಾ ಇದ್ದೇವೆ. ಇದೊಂದು ಲಯನ್ಸ್ ಸಂಸ್ಥೆಯಲ್ಲಿ ಒಂದು ಇತಿಹಾಸ ನಿಂತಿದ್ದಂಥ ವ್ಯಕ್ತಿ. ಸ್ಥಾಪಕ ಅಧ್ಯಕ್ಷರಾಗಲಿ 10ನೇ ವರ್ಷದ 25 ವರ್ಷ ಯಾರು ಇರ್ಲಿಕ್ಕಿಲ್ಲ ಅಂತ ನಾವು ಎಲ್ಲ ಕಡೆ ಹೇಳ್ತಾ ಇದ್ದೇವೆ. ಹಾಗಾಗಿ ನಿಮಗೂ ಅಭಿನಂದಿಸುತ್ತಾ ಇನ್ನೊಂದು ನಿಮ್ಮ ಒಂದು ಅನ್ಯೋನ್ಯ ಸಂಬಂಧ ಬಹಳ ಖುಷಿ ಆಗ್ತದೆ. ಸಂಜೀವ್ ಸರ್ ಹೇಳಿದಾಗ ಎಲ್ಲರಿಗೂ ಒಂದು ಮಾದರಿ. ಎಂಥ ಒಂದು ದಂಪತಿಯನ್ನು ನೀವು ಒಟ್ಟಿಗೆ ಒಳ್ಳೆಯ ಒಂದು ಸುಖ ದಾಂಪತ್ಯ ಜೀವನವನ್ನು ಅನುಭವಿಸ್ತಾ ಇದ್ದೀರಿ. ಹೆಚ್ಚು ಮಾತನಾಡದೆ ಭಗವಂತನು ಈ ನಂತರ ದಿನವನಿಗೆ ಇನ್ನೂ ಆಗುತ್ತೆ. ಎಷ್ಟು ಹೇಳಿದರೂ ಕಮ್ಮಿ. ಆದರೆ ನಾನು ಫಸ್ಟ್ ಕೇಳಿದ್ದು ಲಯನ್ಸ್ ಹೌಸ್ ಅಂದ್ರೆ ಎಲ್ಲಿ ಅಂತ, ಅದು ಪಾಣಮಂಗಳೂರು. ಅವರ ಮನೆ ಹೆಸರೇ ಲಯನ್ಸ್ ಹೋಮ್. ಮತ್ತೆ ನನಗೆ ಲಯನ್ಸ್ ಕ್ಲಬ್ ಸೇರುವ ಮೊದಲು ನಾನು ಸಿಂಡಿಕೇಟ್ ಬ್ಯಾಂಕ್ ಪಾಣಮಂಗಳೂರಿನಲ್ಲಿ ಕ್ಯಾಶಿಯರ್ ಆಗಿದ್ದೆ. ಅವ್ರದ್ದು ದೊಡ್ಡ ಅಕೌಂಟ್ ಇತ್ತು. ನಮಗೆ ಸಡನ್ ಆಗಿ ಕೆಲವು ಟೈಮ್ 1 ಲಕ್ಷ 2 ಲಕ್ಷ ಕ್ಯಾಶ್ ಶಾರ್ಟ್ ಆದಾಗ ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ, ಕೊಡೋಣ ಕ್ಯಾಶ್ ಅಷ್ಟೇ 2 ಲಕ್ಷ ಯಾವಾಗ ಅಂತ. ಕೂಡಲೇ ಅವರು ಪಂಚನೆ ಸ್ವಲ್ಪ ಹೀಗೆ ಮಾಡಿ ಬಂದು ಕಟ್ಟಕ್ಕೆ ತಂದು ನನ್ನ ಕ್ಯಾಶ್ ಕ್ಯಾಬಿನ್ನಲ್ಲಿ ಇಡ್ತಾ ಇದ್ದರು. ಮತ್ತೆ ಸಂಜೆಗೆ ಯಾಕಂದ್ರೆ ನಮಗೆ ಸಡನ್ ಕ್ಯಾಶ್ ಬೇಕಾದ್ರೆ ಒಂದು ಸ್ಟೇಟ್ ಬ್ಯಾಂಕ್ ಬಂಡವಾಳಕ್ಕೆ BC ರೋಡ್ಗೆ ಹೋಗ್ಬೇಕಾಗಿತ್ತು, ಸಿಂಡಿಕೇಟ್ ಬ್ಯಾಂಕ್ ಬಂಡವಾಳಕ್ಕೆ ಹೋಗ್ಬೇಕಾಗಿತ್ತು. ಅಂತೂ ಆವಾಗದಿಂದ ನನಗೆ ಒಳ್ಳೆಯ ಪರಿಚಯ. ಮತ್ತೆ ಇಲ್ಲಿ ಹೇಳಿದ ಹಾಗೆ ಅವ್ರದ್ದೊಂದು ರೂಮ್ ಇದೆ ಮೇಲ್ಗಡೆ, ಅಲ್ಲಿ ಹೋಗಿ ನೋಡುವಂಥದ್ದೇ ಕಣ್ಣಿಗೆ ಖುಷಿಯಾಗುತ್ತೆ. 250 ಕೀ ಚೈನ್ ಇತ್ತು ಅವಾಗ, 250 ಕೀ ಚೈನ್ ಎಲ್ಲ ಒಂದರ ಹಾಗೆ ಒಂದು ಇರಲಿಲ್ಲ. ಅದು ಅಲ್ಲದೆ ಕೆಲವು ಕ್ಯಾಲೆಂಡರ್ಗಳು ಇತ್ತು. ಇಲ್ಲಿ ಅವರು ದೇವರ ಮಹಾಭಕ್ತ. 5 ಗಂಟೆಗೆ ಎದ್ದು ಪಾಣೆಮಂಗಳೂರು ದೇವಸ್ಥಾನದ ಅಂಗಳ ಗುಡಿಸಿದವರು ಇವರೇ. ಆದರೂ ದೇವರು ಅವ್ರನ್ನ ಕೈ ಬಿಟ್ಟಿಲ್ಲ. 25 ಲಕ್ಷದ ಲಾಟ್ರಿ ಹೊಡೆದಿದ್ದು ಅವರಿಗೆ. 25 ವರ್ಷದ ಮೊದಲು 25 ಲಕ್ಷದ ಲಾಟ್ರಿ ಹೊಡೆದಿದ್ದು ಕೂಡ ಮಾಮಗೆ. ಮತ್ತೆ ಅವರು ಲಯನ್ಸ್ ಅಂದ್ರೆ ಬಹಳ ಇಂಟ್ರೆಸ್ಟ್ ಇದ್ದವರು. ಅವರು ಮತ್ತೆ ಒಬ್ಬರು ಸೀನಿಯರ್ ಲಯನ್ಸ್ ಹಾಸನಕ್ಕೆ ಹೋದ್ರು ಮೀಟಿಂಗಿಗೆ. ಹೋಗಿ ಅಲ್ಲಿ ರೂಮ್ ಮಾಡಿ ಬ್ಯಾಗ್ ಓಪನ್ ಮಾಡುವಾಗ ಒಂದು ಬ್ಯಾಗ್ನಲ್ಲಿ ಸೀನಿಯರ್ ಅವಾಗ ಲಂಗ ಇದ್ದಿದ್ದು. ಸೀನಿಯರ್ ಅವರು ಸೀನಿಯರ್ ನೋಡುವಾಗ ಹೋಗೋ ಗಡಿಬಿಡಿನಲ್ಲಿ ಬ್ಯಾಗ್ ಚೇಂಜ್ ಆಗಿತ್ತು. ಆದ ಕಾರಣ ನಾನು ದೇವರಲ್ಲಿ ಪ್ರಾರ್ಥಿಸುವುದು ಇಷ್ಟೇ, ದೇವರು ಅವರಿಗೆ ಆಯಸ್ಸು 100 ವರ್ಷ, ಆರೋಗ್ಯ ಮತ್ತು ಮನಶಾಂತಿ ಕೊಡಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇದೇ ನನ್ನ ಮಾತು. ಧನ್ಯವಾದಗಳು. ಸಮಯ ಸ್ನೇಹಿತರೆ 5 ವರ್ಷ 9 ಗಂಟೆಯವರ ಡೆಡ್ಲೈನ್ ಏನೋ ರಿಜಿಸ್ಟ್ರೇಷನ್ ಅಲ್ಲಿ ನಮ್ಮ
ದಯವಿಟ್ಟು ಆಸಕ್ತಿ ಮಾಡಬೇಕು. ನಾನು ಈಗಾಗಲೇ ಹೇಳಿದಾಗೆ 40 ವರ್ಷ ಕುಟುಂಬದ್ದು 40 ವರ್ಷ ವೃಂದಕ್ಕನವರ ಒಂದು ಅಮೋಘ ಸೇವೆ, ವೃಂದಕ್ಕನವರ ಒಂದು ವಿಶೇಷ ಕಾಳಜಿಯಿಂದ ಸತೀಶ್ ಕುಟುಂಬ 80 ವರ್ಷದವರೆಗೆ ನಮ್ಮೊಟ್ಟಿಗೆ ಇದ್ದಾರೆ. ಅದಕ್ಕಾಗಿ ವೃಂದಕ್ಕನ ಮಾತಾಡೋದು ಮಾತಾಡಬೇಕು, ವೃಂದಕ್ಕನ ಮಾತಾಡಬೇಕು. ಅವರ ಲೆಕ್ಕದಲ್ಲೇ ಲಯನ್ಸ್ ಅವರು ನನ್ನೊಟ್ಟಿಗೆ ಎಲ್ಲೂ ತಿರುಗಾಟಕ್ಕೆ ಬರಲಿಲ್ಲ. ನಮ್ಮ ಅಕ್ಕ ಅವರೊಟ್ಟಿಗೆ ನಾನೆಲ್ಲ ಇಡೀ ಇಂಡಿಯಾದಲ್ಲಿ ತಿರುಗಿದ್ದೇನೆ. ಮಕ್ಕಳೊಟ್ಟಿಗೂ ತಿರುಗಾಟಿಲ್ಲ. ಮಕ್ಕಳೊಟ್ಟಿಗೆ ಓದೋದೆಲ್ಲ ಆಸ್ಟ್ರೇಲಿಯಾ ಮತ್ತೊಂದು ಅದಕ್ಕೆ ಅಲ್ಲಿ ಮಾತ್ರ ಒಂದು ವಯಸ್ಸಿಗೆ ಮತ್ತೆ ಅಲ್ಲಿ ಅದು ಅವರು ಮಗು ಬಿಡಲಿಲ್ಲ. ಹಾಗೆ ಅಷ್ಟೇ ಇಂಡಿಯಾದಲ್ಲಿ ಒಂದು ಕಡೆಯಲ್ಲಿ ಒಂದು ದೇವಸ್ಥಾನಕ್ಕೆ ಬರಲಿಲ್ಲ. ದೀಪಾವಳಿ ಒಟ್ಟಿಗೆ ಹೋದ ಅದು ಹೇಳಿದ್ದು. ದೀಪಾವಳಿ ಗಮ್ಮದ ಅವರೊಟ್ಟಿಗೆಲ್ಲ ಲಯನ್ಸ್ಗೆ ಗಮ್ಮತ್ತು ಹೋಗಿದ್ದಾರೆ. ದಾವಣಗೆರೆ, ಧಾರವಾಡ, ಅಲ್ವಾ, ಅದಕ್ಕೆ ಗೊತ್ತುಂಟು ಎಲ್ಲ. ಮತ್ತೆ ಬಂಟ್ವಾಳದಲ್ಲಿ ಯಾವ ಹೊತ್ತು ರಾತ್ರಿ 10 ಆಗಲಿ 11 ಆಗಲಿ 8 ಗಂಟೆ ಆಗಲಿ ಮನೆಗೆ ಬರಲಿಲ್ಲ. ಮದುವೆ ಆದ ದಿವಸವೇ
ಕೂಡ ಹೇಳಿದಾಗೆ ಒಂದು ದೇವಸ್ಥಾನಕ್ಕೆ ಹೋದವರೆಲ್ಲ ಮತ್ತೆ ಬೇರೆ ಯಾವುದು ಧಾರ್ಮಿಕ ಅಟೆಂಡ್ ಮಾಡಿದವರಲ್ಲ, ಆದರೆ ಲಯನ್ಸ್ನ ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕ್ರಮ ದೇವಸ್ಥಾನಕ್ಕೆ ಕೂಡ ಡೊನೇಷನ್ ಕೊಟ್ಟವರಲ್ಲ ಸ್ವಲ್ಪ ಕಡಿಮೆ. ಆದರೆ ಪಾಪದವರು ಬಂದಾಗ ಅವರಿಗೆ ಕೈ ಎತ್ತಿ ನಮ್ಮ ಬಾಳಿಗರು ಬೇರೆಲ್ಲ ನಮ್ಮ ಸದಸ್ಯರಾಗಿ ಕೈ ಎತ್ತಿ ಕೊಡುವವರು ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ದಾನ ಮಾಡಿದವರು ಎಷ್ಟೋ ಸಮಯದಲ್ಲಿ ನಾನು ನೋಡಿದ್ದೇನೆ. ಮಕ್ಕಳಿಗೆ ಸಹಾಯ ಮಾಡುವಂಥದ್ದು, ಪುಸ್ತಕ ಕೊಡುವಂಥದ್ದು ನಿರಂತರವಾಗಿ ಮಾಡಿದಂಥವ್ರು. ಅವರಿಗೆ ಮತ್ತೊಮ್ಮೆ ನಾವು ಜೋರಾದ ಚಪ್ಪಾಳೆ ಈಗ ಸನ್ಮಾನವನ್ನು ಪಡ್ಕೊಂಡು ನಮ್ಮ ಸತೀಶ್ ಕುಡವರು ನಿಮ್ಮ ಮಾತನ್ನು ಕೇಳಿಕೆ ಕಾತರದಿಂದ ಈ ರೀತಿಯ ಸಂಭ್ರಮದ ಆದ್ಯತೆ ಕೊಟ್ಟ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ, ಪ್ರೆಸಿಡೆಂಟ್, ಸೆಕ್ರೆಟರಿ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ. ನಮ್ಮ ತವರು ಮನೆಗೆ ಹೋದಾಗ ತವರು ಮನೆ ಒಂದು ಉಂಟು ಅಂತ ನಮ್ಮ ಮನಸ್ಸಲ್ಲಿ ಬರ್ತದೆ. ನಾವು ಯಾವ ಸಂದರ್ಭದಲ್ಲಿ ಹೋದಾಗ ಕೂಡ ಊಟ ಕಾಫಿಯ ವ್ಯವಸ್ಥೆಯನ್ನು ಅಲ್ಲಿ ನಿರಂತರವಾಗಿ ಸಿಗುವಂಥ ಒಂದು ದೇವಾಲಯ ಅಂತ ಹೇಳ್ಬೋದು. ಒಂದು ಅನ್ನಪೂರ್ಣೆಯಾಗಿ ಬಂಧಕನವರು ನಮ್ಮ ಲಯನ್ಸ್ ಬಂಧುಗಳನ್ನು ಆಧರಿಸುವಂಥ ರೀತಿ, ಅವರು ಕೊಡುವಂಥ ಪ್ರೀತಿಗೆ ನಮ್ಮನ್ನು ಹೇಳಿದ್ರೆ ಇದು ಕೂಡ ದೇವರ ಆರೋಗ್ಯ, ಆಯುಷ್ಯ, ದೀರ್ಘ ಆಯುಷ್ಯ ದೇವರು ಕೊಡಲಿ ಅಂತ ಬೇಡುತ್ತೇವೆ. ಜೊತೆಗೆ ಮತ್ತೊಬ್ಬರು ನಮ್ಮ ಶಾಂತಿಗೆ ಒಂದು ಜೋರಾದ ಚಪ್ಪಳೆಯನ್ನು ಕೊಡಲೇಬೇಕು. ಅವರು ಎಷ್ಟು ಸಣ್ಣದಿಂದ ಬಂದು ಇಲ್ಲಿಯವರೆಗೂ ಕೂಡ ಇದ್ದಾರೆ. ಒಂದು ಸಲ ಬಿಟ್ಟು ಹೋದ್ರು, ಏನೋ ಒಂದು ಸಣ್ಣ ಗಲಾಟೆ, ಪುನಃ ಹುಡುಗರಲ್ಲಿ ಸಿಗುವಂತ ಒಂದು ಮಮತೆ, ಪ್ರೀತಿ ಶಾಂತಿಗೆ ಆಗಲಿ ಮತ್ತೊಬ್ಬರಿಗಾಗಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಹುಡುಗರು ಗ್ರಂಥಕ್ಕೆ ಇಲ್ಲದ ಸಮಯದಲ್ಲಿ ನಾವೇನಾದರೂ ಹೋದರೆ ಸಿಐಡಿ ಆಗಿ ನೋಡ್ತಾರೆ. ಡೋರಿನ ಹಿಂದೆ ನೋಡೋದು ಎಷ್ಟು ಹಾಕ್ತಾರೆ, ಯಾರೆಲ್ಲ ಬಂದರೆ ಅದನ್ನು ಇಮಿಡಿಯೇಟ್ ರಿಪೋರ್ಟ್ ಹೋಗ್ತದೆ ಗ್ರಂಥಕ್ಕೆ. ಅವ್ರು ಯಾರೆಲ್ಲ ಬಂದರೆ ಬೇಗ ಬೇಡ ಮತ್ತೆ ಜೋರುಂಟು ಇವರು ಬಹುಶಃ ನಮ್ಮ ಸತೀಶ್ ಕುಡವರು ಶಾಂತಿಗೆ ಹೆದರಿದಷ್ಟು ಗ್ರಂಥಕನಿಗೆ ಹೆದರುದಿಲ್ಲ. ಯಾರಿಗೂ ಹೆದರಿಲ್ಲ ಅವರು. ಆದರೆ ಆ ಶಾಂತಿಯ ಒಂದು ಕಾಳಜಿಗೆ ಹೆದರ್ತಾರೆ, ಶಾಂತಿಯ ಒಂದು ಮಮತೆಗೆ ಹೆದರ್ತಾರೆ. ಶಾಂತಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆ ಹಾಗೂ ಧನ್ಯವಾದಗಳನ್ನು ಹೇಳ್ತಿದ್ದೇವೆ. 100 ವರ್ಷ ಬಾಳಿ ಸುದೀರ್ಘವಾಗಿ ಜೀವನ ನಿಮ್ಮದಾಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ. ಕಾರ್ಯಕ್ರಮದ ಮುಂದೆ ಮುಗಿಸುವ ಸಮಯ. ಧನ್ಯವಾದದೊಂದಿಗೆ ಕಾರ್ಯಕ್ರಮ ಮುಗಿಯಲಿದೆ. ನಮ್ಮ ಶಿವನನ್ನು ಬಾಳಿ ಕೂಡ ನಾನು ಮೊತ್ತ ಮೊದಲಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅಭಿನಂದಿಸ್ತಾ ಇದ್ದೇನೆ. ಸತೀಶ್ ಪೂರ್ವ ಮತ್ತು ನನ್ನ ಸಂಬಂಧ ನಾನು ಮಾತಾಡಬೇಕಿತ್ತು, ಆದರೂ ಮನೆಯಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿದ್ರಿಂದ ಇಲ್ಲೇ ಮಾತಾಡ್ತಾ ಇದ್ದೇನೆ. 1980ರಿಂದ ಆಗ ಅಲ್ಲಿ ಇವರು ಚಿಕ್ಕ ಹುಡುಗಿ ಅಲ್ಲಿ ಇರುವಾಗ, ನಾನು ಬರ್ತಾ ಇರುವಾಗ, ನಾನು ಬಂದದ್ದು ಲಯನ್ಸ್ನಲ್ಲಿ ಅಲ್ಲ, ಅವರೊಟ್ಟಿಗೆ. ನಾನು ಅವರೊಟ್ಟಿಗೆ ಬಂದದ್ದು JC. ಅವರು ಲಯನ್ಸ್ನಲ್ಲಿರುವಾಗ JC ಯಾವ ರೀತಿಯಲ್ಲಿ ನಡೆಸಿದ್ದಾರೆ ಎಂಬುದನ್ನು ಪ್ರತಿ ಆದಿತ್ಯವಾರ ನಮ್ಮ ಮನೆಯಲ್ಲಿ ಕೇಳಿದರೆ ನಾನಿರಲಿ. ಆಗ ನಾನು ಕಲಿಸಿಕೊಡುವರೊಟ್ಟಿಗೆ ಎಲ್ಲಿ ಅಂತ ಕೇಳಿದರೆ ನೀವು ನಂಬಲಿಕ್ಕಿಲ್ಲ, ನಮ್ಮದು ಪ್ರತಿ ಆದಿತ್ಯವಾರ ಯಾವುದಾವುದೋ ಮೂಲೆಯ ಹಳ್ಳಿಗಳಲ್ಲಿ ಮೆಡಿಕಲ್ ಕ್ಯಾಂಪ್. ಇದು ನಾವು ಮತ್ತು ಸತೀಶ್ ಕೊಡುವರು ಅವರ ಕಾರಿನಲ್ಲಿ, ನಾನು ಸ್ಕೂಟರ್ ಇಟ್ಕೊಂಡು ಹೋಗ್ಬೇಕಲ್ಲಿ, ಅದೇ ಕೂಡಲೇ ಕಾರಿನಲ್ಲಿ ನಾವು ಯಾವುದಾವುದೋ ಹಳ್ಳಿಗೆ ಪ್ರತಿ ಆದಿತ್ಯವಾರ, ನಂಬಲಿಕ್ಕಿಲ್ಲ ಯಾರು, 3 ವರ್ಷಗಳ ಕಾಲ ನಾವು ಅವರ ನಿರಂತರವಾದಂತಹ ಈ ಸೇವೆ ನಾನು ಎಂದಿಗೂ ಮರೆಯುವುದಿಲ್ಲ. ಆ ನಂತರ ಅವರ ಆ ಬಾಳಿಗೆ ಅವರು ಹೇಳಿದ್ದಾರೆ, ಯಾವುದು ಕೀ ಚೈನ್ ಮತ್ತು ವೆರೈಟಿ ಆಫ್ ಬಾಟಲ್ಸ್ ಮತ್ತೆ ವೆರೈಟಿ ಆಫ್ ಕ್ಯಾಲೆಂಡರ್ಸ್. ಸೊ ಅದು ನಿಜವಾಗಿ ಅವರ ಆ ಒಂದು ಪ್ರೀತಿಯ ಒಂದು ಅವರು ಯಾರೇ ಒಂದು ರಂಗಕ್ಕನವರನ್ನು ಭೇಟಿಯಾದದ್ದು ಯಾವಾಗ ಅಂದರೆ, ಅವರು ಲಯನ್ಸ್ನಲ್ಲಿ ಲಯನ್ಸ್ ವಿಭಾಗ ಸ್ಟಾರ್ಟ್ ಆಯ್ತಲ್ಲ, ಆವಾಗ ನಾನು ಫೋಟೋ ತೆಗಿತಾ ಇದ್ದೆ. ನನ್ನನ್ನು ಮೊತ್ತ ಮೊದಲಿಗೆ ಅವರ ಲಯನ್ಸ್ ಉದ್ಘಾಟನೆಗೆ ನಾನು ಫೋಟೋ ತೆಗಿತಾರೆ. ಆ ನಂತರ ಅವರ ಯಾವ ಪ್ರೋಗ್ರಾಮ್ ಇದ್ರೂ ಕೂಡ ನನಗೆ ಒಂದು ಯಾವಾಗ ಅವಕಾಶ, ಅದೊಂದು ಪ್ರೀತಿ ನಮ್ಮನ್ನ ಆಗಿನಿಂದ ಈಗಿನವರೆಗೆ ನಿರಂತರವಾಗಿ ಬೆಳೆಸಿಕೊಂಡು ಬಂದಿದೆ. ಇಂತಹ ಒಂದು ಅಪೂರ್ವವಾದಂತಹ ಈ ಜೋಡಿ ಇನ್ನೂ ಕೂಡ ಅನಗ್ಯವಾಗಿ ಬೆಳಗಲಿ ಅಂತ ನಾನು ಆ ನಮ್ಮ ಆರಾಧ್ಯ ದೇವರಾದಂತಹ ವೆಂಕಟರಮಣರಲ್ಲಿ, ಹಾಗೆ ಬಾಣೆಂಬೂರಿನ
ದೇವರಲ್ಲಿ ನಾನು ಪ್ರಾರ್ಥಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮ 80ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಮ್ಮ ಕಾರ್ಯಕ್ರಮವನ್ನ ಬಹಳ ಸುಂದರವಾಗಿ ನಡೆಸಿಕೊಟ್ಟಂತಹ ನಮ್ಮ ಅಧ್ಯಕ್ಷರಿಗೆ ರೋಹಿತಾಶ್ವರ್ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಪ್ರೀತಿಯ ದ್ಯೋತಕ ಎಲ್ಲರೂ ಇಲ್ಲಿ ಸೇರಿ ನಾವು ಮಾಡಿದಂತಹ ನಿಮಗೆ ಒಂದು ಗೌರವವನ್ನ ನೀವು ಪಡ್ಕೊಂಡಿದ್ದೀರಿ. ಸದಸ್ಯರ ದಂಪತಿಗಳು ನಿಮಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ಬಂದಂತ ಎಲ್ಲ ನನ್ನ ಸತೀಶ್ ಕುಡವರ ಬಂಧುಗಳಿಗೂ ಕೂಡ ನಾನು ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಿಸಿ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಬಂಗ ಜಯ ಹೇ ಜಯ ಹೇ ಜಯ 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 ಹೇ. ಧನ್ಯವಾದಗಳು. ಸಾಕು.